ಎಲ್ಲರಿಗೂ ನಮಸ್ಕಾರ. ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಕೋರ್ಸ್ ನೇಮ್ ಬೇಸಿಕ್ ವರ್ಕ್ಶಾಪ್ ಪ್ರಾಕ್ಟೀಸ್ 2, ಕೋರ್ಸ್ ಕೋಡ್ 15ME 36P, ಶೀಟ್ ಮೆಟಲ್ ಪ್ರಾಕ್ಟೀಸ್, ಯೂನಿಟ್ 1, ಸೆಷನ್ 5. My name is Girisha C, lecturer, Department of Mechanical Engineering, Government Polytechnic, Nagmangala. ಸೊ ಇವತ್ತು ಜಾಬ್ 4 ಪ್ರಾಕ್ಟೀಸ್ ಆನ್ ಮೇಕಿಂಗ್ ಡಬಲ್ ರಿವಿಟೆಡ್ ಲ್ಯಾಪ್ ಜಾಯಿಂಟ್. ಇದ್ರದ್ದು ಎಕ್ಸ್ಪೆರಿಮೆಂಟೇಷನ್ನು, ಪ್ರೊಸೀಜರು, ಟೂಲ್ಸ್ ರಿಕ್ವೈರ್ಡು, ಮೆಟೀರಿಯಲ್ ರಿಕ್ವೈರ್ಡು, ಸೊ ಯಾವ ಥರ ಪ್ರಾಕ್ಟಿಕಲ್ ಆಗಿ ಮಾಡೋದು ಲ್ಯಾಬಲ್ಲಿ, ಸೊ ಎಲ್ಲನೂ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇವತ್ತು. ಸೊ ಮೊದಲನೇದಾಗಿ ಇಂಟ್ರೊಡಕ್ಷನ್ ಅಬೌಟ್ ರಿವಿಟ್ಸ್. ಸೊ ರಿವಿಟಿಂಗ್ ಈಸ್ ಎ ಮೆಥಡ್ ಆಫ್ ಮೇಕಿಂಗ್ ಪರ್ಮನೆಂಟ್ ಜಾಯಿಂಟ್. ಸೊ ದೇರ್ ಆರ್ ಡಿಫ್ರೆಂಟ್ ಜಾಯಿಂಟ್ಸ್, ಪರ್ಮನೆಂಟ್ ಜಾಯಿಂಟ್, ಟೆಂಪ್ರರಿ ಜಾಯಿಂಟ್ಸ್. ಪರ್ಮನೆಂಟ್ ಜಾಯಿಂಟಲ್ಲಿ ರಿವಿಟ್ಸು, ವೆಲ್ಡಿಂಗ್ಸು ಎಲ್ಲ ಬರ್ತವೆ. ಟೆಂಪ್ರರಿ ಜಾಯಿಂಟ್ಸ್ ಅಂದರೆ ಬೋಲ್ಟು, ನಟ್ಸು, ಕೀಸು, ಸ್ಲಾಟ್ಸು, ಸೊ ಇದೆಲ್ಲ ಟೆಂಪ್ರರಿ ಜಾಯಿಂಟ್ಸಲ್ಲಿ ಬರುತ್ತೆ. ಸೊ ಪರ್ಮನೆಂಟ್ ಜಾಯಿಂಟ್ ಅಂದರೆ ಸೊ ಒಂದು ಸರಿ ನಾವು ಜಾಯಿಂಟ್ನ ಮಾಡಿದ್ರೆ ಅದನ್ನು ಮತ್ತೆ ಬಿಚ್ಚೋಕ್ಕಾಗಲ್ಲ. ಬಿಚ್ಚಬೇಕು ಅಂದರೆ ಒಂದು ರಿವಿಟ್ನ ಬ್ರೇಕ್ ಮಾಡಬೇಕು, ಇಲ್ಲಾಂದರೆ ಶೀಟ್ನ ಕಟ್ ಮಾಡಬೇಕು. ಸೊ ಜಾಬ್ ಏನಾಗುತ್ತೆ, ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಪರ್ಮನೆಂಟ್. ಸೊ ಟೆಂಪ್ರರಿ ಅಂತಂದರೆ ಈಗ ಒಂದು 2 ಪೀಸ್ನ ನಾವು ಬೋಲ್ಟ್ ನಟ್ ಹಾಕಿ ಜಾಯಿನ್ ಮಾಡಿದ್ರೆ ನಟ್ನ ಬಿಚ್ಚಿಬಿಟ್ಟು ಬೋಲ್ಟ್ ತೆಗೆದ್ಬಿಟ್ಟು ಶೀಟ್ನ ಸಪ್ರೇಟ್ ಮಾಡ್ಬೋದು, ಮತ್ತು ಅದೇ ರೀತಿ ಜಾಯಿಂಟ್ನ ಮಾಡ್ಬೋದು. ಸೊ ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು ಪರ್ಮನೆಂಟ್ ಜಾಯಿಂಟ್. ಸೊ ರಿವಿಟ್ ಅಂತ ಏನಿದೆ, ರಿವಿಟ್ನ ಯೂಸ್ ಮಾಡಿದ್ರೆ ಪರ್ಮನೆಂಟ್ ಜಾಯಿಂಟ್ ಆಗುತ್ತೆ. ಸೊ ಫಾರ್ ರಿವಿಟಿಂಗ್ ದಿ ಪ್ಲೇಸ್ ಟು ಬಿ ಜಾಯಿಂಟ್ ಆರ್ ಡ್ರಿಲ್ಡ್ ಆರ್ ಪಂಚ್ಡ್. ಸೊ ರಿವಿಟಿಂಗ್ ಮಾಡಬೇಕು ಅಂದರೆ ನಾವೇನು ಮಾಡ್ತೀವಿ, 2 ಶೀಟ್ನ ತೊಗೊಂಡು ಅದಕ್ಕೆ ಪಂಚ್ ಮಾಡ್ತೀವಿ. ಪಂಚ್ ಮಾಡಿ ಮಾರ್ಕ್ ಮಾಡಿ ಅದನ್ನು ಗ್ರೈಂಡ್ ಮಾಡಿಬಿಟ್ಟು ಬಂದಿರುತ್ತೆ, ಗ್ರೈಂಡ್ ಮಾಡಿಬಿಟ್ಟು ರಿವಿಟ್ನ ಹಾಕ್ಬಿಟ್ಟು ರಿವಿಟಿಂಗ್ ಮಾಡ್ತೀವಿ. ಅಥವಾ ಪಂಚಿಂಗ್ ಮಾಡೋಕ್ಕಾಗಲ್ಲ, ತಿಕ್ನೆಸ್ ಸ್ವಲ್ಪ ದಪ್ಪ ಆಯಿತು ಅಂತಂದರೆ ಶೀಟ್ದು ನಾವೇನು ಮಾಡಬೇಕಾಗುತ್ತೆ, ಡ್ರಿಲ್ಲಿಂಗ್ ಮಾಡಬೇಕಾಗುತ್ತೆ. ಸೊ ಅವಾಗೇನಾಗುತ್ತೆ, ಡ್ರಿಲ್ ಮಾಡಿ ಡ್ರಿಲ್ ಹೋಲ್ ಕ್ರಿಯೇಟ್ ಆಗುತ್ತೆ ಶೀಟ್ ಮೇಲೆ. ಸೊ ಆಮೇಲೆ ರಿವಿಟ್ನ ಪ್ಲೇಸ್ ಮಾಡಿಬಿಟ್ಟು ರಿವರ್ಸ್ ಡೈರೆಕ್ಷನಲ್ಲಿ ರಿವಿಟ್ಗೆ ಫೋರ್ಸ್ ಅಪ್ಲೈ ಮಾಡಿ ನಾವೇನು ಮಾಡಬೇಕಾಗುತ್ತೆ, 2 ಕಡೆನೂ ಜಾಯಿಂಟ್ನ ಟೈಟಾಗಿ ಕೂರಿಸ್ಬೇಕಾಗುತ್ತೆ ಶೀಟ್ಗೆ. ಸೊ ನೆಕ್ಸ್ಟ್, ದಿ ಹೆಡ್ ಆನ್ ದಿ ಅದರ್ ಎಂಡ್ ಇಸ್ ಫಾರ್ಮ್ಡ್ ಆಫ್ಟರ್ ಅಸೆಂಬ್ಲಿಂಗ್ ದಿ ಪಾರ್ಟ್ಸ್. ಸೊ ಒಂದು ಸರಿ ಫಸ್ಟ್ 2 ಪಾರ್ಟ್ನ ಅಸೆಂಬ್ಲಿ ಮಾಡಾದ್ಮೇಲೆ ನಾವೇನು ಮಾಡಬೇಕು, ಇನ್ನೊಂದು ಹೆಡ್ನ ನಾವು ಫಾರ್ಮ್ ಮಾಡಬೇಕು. ಸೊ ಇಲ್ಲಿ ನೋಡಿ ಸ್ಕೆಚ್ ಇದೆ. ಸೊ ಹೆಡ್ ಇದೆ, ಬಾಡಿ ಇದೆ, ಟೈಲ್ ಇದೆ. ಸೊ ಫಸ್ಟು ಟೈಲ್ನ ಇನ್ಸರ್ಟ್ ಮಾಡಿ ಡ್ರಿಲ್ ಹೋಲ್ ಒಳಗಡೆ. ಸೊ ಏನು ಮಾಡ್ತೀವಿ, ಹೆಡ್ನ ಕವರ್ ಪ್ಲೇಸ್ ಮಾಡ್ತೀವಿ. ಸೊ ಅದಾದಮೇಲೆ 2 ಅಸೆಂಬ್ಲಿ ಮಾಡಾದ್ಮೇಲೆ ಏನು ಮಾಡ್ತೀವಿ, ಟೈಲ್ ಪೋರ್ಷನ್ ಬ್ಯಾಕ್ ಸೈಡ್ ಹಿಂದೆ ಬಂದಿರುತ್ತಲ್ಲ ಅದಕ್ಕೆ ಮತ್ತೆ ಫೋರ್ಸ್ ಅಪ್ಲೈ ಮಾಡಿಬಿಟ್ಟು ಮತ್ತೆ ನಾವೇನು ಮಾಡ್ತೀವಿ, ಹೆಡ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಈ ಕೆಳಗಡೆ ಬಾಟಮ್ ಸ್ಕೆಚ್ಚಲ್ಲಿ ನೀವು ಫುಲ್ ಅಸೆಂಬ್ಲ್ಡ್ ಪಾರ್ಟ್ನ ನೋಡ್ಬೋದು. ಸೊ ನೋಡಿ, ಹೆಡ್ ಇದೆ, ಫಸ್ಟು ಶ್ಯಾಂಕ್ ಇದೆ ಅಥವಾ ಬಾಡಿ ಇದೆ. ಸೊ ಮತ್ತೆ ಈ ಕಡೆ ಹೆಡ್ ಇದೆ. ಅದೇ ನೀವು ಈ ಸ್ಕೆಚ್ ನೋಡಿದ್ರೆ, ರೈಟ್ ಸೈಡ್ ಸ್ಕೆಚ್ ರಿವಿಟ್ ಸ್ಕೆಚ್ ನೋಡಿದ್ರೆ ಅಲ್ಲಿ 2 ಹೆಡ್ ಇಲ್ಲ, ಒಂದೇ ಹೆಡ್ ಇರೋದು, ಒಂದು ಟೈಲ್ ಇರೋದು. ಸೊ ಆ ಟೈಲ್ನೇ ನಾವೇನು ಮಾಡ್ತೀವಿ, ಫೋರ್ಸ್ ಅಪ್ಲೈ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಹೆಡ್ನ ಕ್ರಿಯೇಟ್ ಮಾಡ್ತೀವಿ ಅಸೆಂಬ್ಲಿ ಆದಮೇಲೆ. ಸೊ ನೆಕ್ಸ್ಟ್, ದಿ ರಿವಿಟ್ಸ್ ಆರ್ ದೆನ್ ಇನ್ಸರ್ಟೆಡ್ ಆ್ಯಂಡ್ ಕ್ಲೋಸ್ಡ್ ಬೈ ಫೋರ್ಸ್ ಸೊ ದಟ್ ದೇ ಕಂಪ್ಲೀಟ್ಲಿ ಫಿಲ್ ದಿ ಹೋಲ್ ಆ್ಯಂಡ್ ಫಾರ್ಮ್ ಎ ರಿಜಿಡ್ ಜಾಯಿಂಟ್. ಸೊ ಒಂದು ಸರಿ ನಾವೇನು ಮಾಡಿ ಫೋರ್ಸ್ ಅಪ್ಲೈ ಮಾಡಿ 2 ಹೆಡ್ ಕ್ರಿಯೇಟ್ ಮಾಡಿದ್ರೆ ಏನಾಗುತ್ತೆ, ಆ ಡ್ರಿಲ್ಡ್ ಹೋಲ್ಡಲ್ಲಿ ನೀಟಾಗಿ ಕೂತ್ಕೊಂಡು ಟೈಟಾಗಿ ಜಾಯಿಂಟ್ ಆಗುತ್ತೆ. ಯಾವುದೇ ರೀತಿ ಲೂಸ್ ಇರಲ್ಲ. ಅಂದರೆ ಕರೆಕ್ಟಾಗಿ ನಾವೇನು ಮಾಡಬೇಕು, ಶ್ಯಾಂಕ್ದು ಏನು ಡಯಾಮೀಟರ್ ಇದೆ ರಿವಿಟ್ ಶ್ಯಾಂಕು, ಅದ್ರ ತಕ್ಕನಾಗೆ ಸ್ಟ್ಯಾಂಡರ್ಡ್ ಸೈಜು ಹೋಲ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಥವಾ ಪಂಚಿಂಗ್ ಮಾಡ್ತು ಅಂದರೆ ಕರೆಕ್ಟಾಗಿ ಟೈಟಾಗಿ ಕೂತ್ಕೊಳ್ಳುತ್ತೆ. ಸೊ ಇದು ಬೇಸಿಕ್ ಅಬೌಟ್ ರಿವಿಟ್ಸ್. ಸೊ ನೆಕ್ಸ್ಟ್ ಬಂದು ಟೈಪ್ಸ್ ಆಫ್ ರಿವಿಟ್ ಹೆಡ್ಸ್. ಸೊ ರಿವಿಟ್ ಹೆಡ್ ಶೇಪ್ಸು ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ. ಸೊ ಅದರಲ್ಲಿ ಸ್ನ್ಯಾಪ್ ಹೆಡ್ ರಿವಿಟ್, ಪ್ಯಾನ್ ಹೆಡ್ ರಿವಿಟ್, ಕೌಂಟರ್ ಸಂಕ್ ಹೆಡ್ ರಿವಿಟ್, ಮಶ್ರೂಮ್ ಹೆಡ್ ರಿವಿಟ್, ಫ್ಲಾಟ್ ಹೆಡ್ ರಿವಿಟ್. ಸೊ ಸ್ನ್ಯಾಪ್ ಹೆಡ್ ರಿವಿಟಲ್ಲಿ ನೋಡಿ ಕೋನಿಕಲ್ ಶೇಪ್ ಇರುತ್ತೆ ಮೇಲ್ಗಡೆ ಹೆಡ್ಡು. ಸೊ ಅದ್ರದ್ದು ಡಯಾಮೀಟರ್ ಬಂದು ಹೆಡ್ ಡಯಾಮೀಟರ್ ಬಂದು 1.7 ಟೈಮ್ಸ್ ದಿ ಡಯಾಮೀಟರ್ ಆಫ್ ದಿ ಶಾಫ್ಟ್ ಅಥವಾ ಡಯಾಮೀಟರ್ ಆಫ್ ದಿ ರಿವಿಟ್, ಅಂದರೆ ಶ್ಯಾಂಕ್ದು ಡಯಾಮೀಟರ್ ಡಿ. ಸೊ ದೆನ್ ಹೆಡ್ ಥಿಕ್ನೆಸ್ ಬರುತ್ತೆ. ಹೆಡ್ ಥಿಕ್ನೆಸ್ ಬಂದು 0.75 ಟೈಮ್ಸ್ ದಿ ಡಿ, ಅಂದರೆ 0.75 ಇಂಟು ಡಯಾಮೀಟರ್ ಆಫ್ ದಿ ರಿವಿಟ್. ಸೊ ನಾವು ಎಕ್ಸ್ಪೆರಿಮೆಂಟಲ್ಲಿ ನಾವು ಸ್ನ್ಯಾಪ್ ಹೆಡ್ ಅಥವಾ ಫ್ಲ್ಯಾಟ್ ಹೆಡ್ನ ಯೂಸ್ ಮಾಡ್ಕೊತೀವಿ. ಸೊ ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಫ್ಲ್ಯಾಟ್ ಹೆಡ್. ಸೊ ಬೇರೆ ಎಲ್ಲ ಹೆಡ್ದು ಡೈಮೆನ್ಷನ್ಸ್ ಇದೆ, ಬಟ್ ನಮಗೆ ಬೇಕಾಗಿರೋದು ಇಂಪಾರ್ಟೆಂಟು ಸ್ನ್ಯಾಪ್ ಹೆಡ್ ಅಥವಾ ಫ್ಲ್ಯಾಟ್ ಹೆಡ್. ಸೊ ಫ್ಲ್ಯಾಟ್ ಹೆಡ್ ನೋಡಿ, ಫ್ಲ್ಯಾಟ್ ಹೆಡ್ದು ಡಯಾಮೀಟರ್ ಬಂದು ಟಾಪ್ ಡಯಾಮೀಟರ್, ಹೆಡ್ ಡಯಾಮೀಟರು 2 ಟೈಮ್ಸ್ ಡಿ. ಸೊ 2 ಟೈಮ್ಸ್ ಡಯಾಮೀಟರ್ ಆಫ್ ದಿ ರಿವಿಟ್. ಅದೇ ರೀತಿ ಥಿಕ್ನೆಸ್ ಆಫ್ ದಿ ಹೆಡ್ ಬಂದು 0.25 ಟೈಮ್ಸ್ ಡಯಾಮೀಟರ್ ಆಫ್ ದಿ ರಿವಿಟ್, 0.25 ಡಿ. ಸೊ ನೆಕ್ಸ್ಟ್ ಬಂದು ಯೂಸಸ್ ಆಫ್ ರಿವಿಟ್ ಹೆಡ್ ಶೇಪ್ಸ್. ಸೊ ಈಗ ಡಿಫ್ರೆಂಟ್ ಹೆಡ್ ಯಾವ ಥರ ಶೇಪಲ್ಲಿ ಇದೆ ಅಂತೆಲ್ಲ ನೋಡಿದ್ವಲ್ಲ. ಸೊ ಅದೇ ಥರ ಯಾವ್ಯಾವ ರಿವಿಟ್ ಹೆಡ್ ಶೇಪು ಎಲ್ಲೆಲ್ಲಿ ಯಾವ ಅಪ್ಲಿಕೇಶನ್ಸಲ್ಲಿ ಯೂಸಸ್ ಆಗುತ್ತೆ ಅನ್ನೋದನ್ನ ಈ ಸ್ಲೈಡಲ್ಲಿ ನೋಡೋಣ. ಸೊ ಸ್ನ್ಯಾಪ್ ಹೆಡ್ಸ್ ಆರ್ ಯೂಸ್ಡ್ ಮೇನ್ಲಿ ಫಾರ್ ಸ್ಟ್ರಕ್ಚರಲ್ ವರ್ಕ್ ಆ್ಯಂಡ್ ಮಿಷಿನ್ ರಿವಿಟಿಂಗ್. ಸೊ ಸ್ನ್ಯಾಪ್ ಹೆಡ್ ಅಂದರೆ ಹೆಡ್ಡು ಮೇಲ್ಗಡೆ ಕೋನಿಕಲ್ ಶೇಪ್ ಇರುತ್ತಲ್ಲ,
ಕರು ಶೇಪಲ್ಲಿ. ಸೊ ಅದೇನು ಮಾಡ್ತೀವಿ ಅಂದರೆ ನಾವು ಸ್ಟ್ರಕ್ಚರಲ್ ವರ್ಕ್. ಸೊ ಏನಪ್ಪ ಅಂದರೆ ಒಂದು ಮಿಷಿನ್ ಪಾರ್ಟ್ ಇರುತ್ತೆ, ಮಿಷಿನ್ದು ಔಟರ್ ಲೇಯರ್ 2 ಕಾಲಮ್ ಏನು ಮಾಡಬೇಕಾಗುತ್ತೆ, ಕಾಲಮ್ನ ನಾವು ಕರೆಕ್ಟಾಗಿ ಮೆಕ್ಯಾನಿಸಮ್ ಮೇಲೆ ಕಾಲಮ್ನ ಪ್ಲೇಸ್ ಮಾಡಿ ಅದನ್ನು ಜಾಯಿಂಟ್ ಮಾಡಬೇಕಾಗುತ್ತೆ. ಸೊ ಅಂಥ ಕಡೆ ನಾವು ಯೂಸ್ ಮಾಡ್ತೀವಿ ಸ್ನ್ಯಾಪೆಡ್ ರಿವಿಟ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕೌಂಟರ್ ಸಂಕ್ ಹೆಡ್ ಬಂದು ಶಿಪ್ ಬಿಲ್ಡಿಂಗು. ಶಿಪ್ಪು ಬಾಡಿ ನೋಡಿದ್ರಲ್ಲ, ಶಿಪ್ 2 ಕರ್ವ್ ಟೈಪಲ್ಲಿ ಕೋನ್ ಟೈಪಲ್ಲಿ ಕುತ್ಕೊಂಡು ಅಲ್ಲೆಲ್ಲ ರಿವಿಟ್ಸ್ ಎಲ್ಲ ಕಾಣುತ್ತೆ ನಿಮಗೆಲ್ಲ. ನೀವು ಅಪ್ಲಿಕೇಶನ್ ವೈಸ್ ನೀವೆಲ್ಲ ನಮ್ಮ ವೀಡಿಯೋಸ್ ಆಗಿರಲಿ ಇಲ್ಲ ನಮ್ಮ ಶಿಪ್ ಆಗಲಿ ನೋಡಿದರೆ ನಿಮಗೆ ನೀಟಾಗಿ ಒಂದು ಐಡಿಯಾ ಬರುತ್ತೆ. ಅಲ್ಲೆಲ್ಲ ರಿವಿಟ್ ಒಂದು ಪಾಯಿಂಟ್ ಕಾಣುತ್ತೆ, ಅಬ್ಸರ್ವ್ ಮಾಡಿಲ್ಲ ನಾವು. ಬಟ್ ಅದೆಲ್ಲ ಏನಾಗುತ್ತೆ, ಕೌಂಟರ್ ಶಂಕ್ ಹೆಡ್ನ ನಾವು ಅಲ್ಲಿ ರಿವಿಟ್ ಆಗಿ ಯೂಸ್ ಮಾಡಿರ್ತೀವಿ, ಅದಕ್ಕೆ ಪರ್ಮನೆಂಟ್ ಜಾಯಿಂಟ್ಗೆ. ದೆನ್ ಕೋನಿಕಲ್ ಹೆಡ್ ಬಂದು ಹ್ಯಾಂಡ್ ಹ್ಯಾಮರಿಂಗು. ಸಣ್ಣ ಪುಟ್ಟ ಹಾಪರ್ಸು ಇಲ್ಲಾಂದರೆ ಯಾವುದಮ್ಮ ಸಣ್ಣ ಪುಟ್ಟ ಶೀಟ್ ಮೆಟಲ್ ವರ್ಕ್ ಎಲ್ಲ ಮಾಡ್ತೀವಲ್ಲ ಮನೆಯಲ್ಲಿ, ಮನೆ ಹತ್ರ, ಅಥವಾ ಶೀಟ್ ತಗಡಾಕಬೇಕು ಅಂದರೆ ಏನಾರು ಒಂದು ಜಾಯಿಂಟ್ ಮಾಡಬೇಕು ಅಂದರೆ, ಸೊ ಅಲ್ಲೆಲ್ಲ ಏನು ಮಾಡ್ತೀವಿ, ಮಿಷಿನ್ನ ತೊಗೊಂಡು ಫೋರ್ಸ್ ಅಪ್ಲೈ ಮಾಡಲ್ಲ, ಹ್ಯಾಮರಿಂಗಲ್ಲಿ ಮಾಡ್ತೀವಿ ನಾವು ಅದನ್ನು. ಸೊ ಅಂಥ ಕಡೆ ಏನು ಮಾಡ್ತೀವಿ, ಕೋನಿಕಲ್ ಹೆಡ್ನ ಯೂಸ್ ಮಾಡ್ತೀವಿ. ದೆನ್ ನೆಕ್ಸ್ಟ್ ಈಸ್ ಪ್ಯಾನ್ ಹೆಡ್. ಪ್ಯಾನ್ ಹೆಡ್ ಎಲ್ಲಪ್ಪ ಅಂದರೆ ಹೈ ಸ್ಟ್ರೆಂತ್ ಇರಬೇಕು. ಪ್ಯಾನ್ ಹೆಡ್ ಆ್ಯಕ್ಚುಲಿ ಹೈ ಸ್ಟ್ರೆಂತ್ ಇರುತ್ತೆ. ಸೊ ಅದೆಲ್ಲ ಏನು ಮಾಡ್ತೀವಿ ಅಂದರೆ ಬಾಯ್ಲರ್ಸು, ಪ್ರೆಷರ್ ವೆಸಲ್ಸು ಎಲ್ಲ ಏನಾಗುತ್ತೆ, ಇನ್ಸೈಡಲ್ಲಿ ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಆಗಿರುತ್ತೆ. ಸೊ ನಾವು ಔಟರ್ ಬಾಡಿನ ಏನು ಮಾಡಬೇಕು, ಜಾಯಿಂಟ್ ಮಾಡಬೇಕಾಗುತ್ತೆ. ಸೊ ಆ ಜಾಯಿಂಟ್ ಮಾಡಿದಾರು ಸ್ವಲ್ಪ ನಾರ್ಮಲ್ ರಿವಿಟ್ ಹೆಡ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಆ ಪ್ರೆಷರ್ಗೆ ಏನಾಗುತ್ತೆ, ಆ ರಿವಿಟ್ಸು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಅಂಥ ಕಡೆ ಪ್ಯಾನ್ ಹೆಡ್ನ ಯೂಸ್ ಮಾಡ್ತೀವಿ. ದೆನ್ ಲಾಸ್ಟ್ ಒನ್ ಇಸ್ ಫ್ಲಾಟ್ ಹೆಡ್. ಇದು ಜನರಲ್ ವರ್ಕ್ ಅಂದರೆ HVAC, ಕಾಮನ್ಲಿ ಯೂಸ್ಡ್ ಇನ್ HVAC ಆ್ಯಂಡ್ ಅದರ್ ಥಿನ್ ಶೀಟ್ ಮೆಟಲ್ಸ್. ತಿನ್ನಾಗಿರ್ಬೇಕು ಶೀಟ್ ಮೆಟಲ್ಸ್. ಸೊ ಅಂಥ ಕಡೆ ಏನು ಮಾಡ್ತೀವಿ ನಾವು, ಫ್ಲಾಟೆಡ್ ರಿವಿಟ್ನ ಯೂಸ್ ಮಾಡ್ತೀವಿ. HVAC ಅಂದರೆ ಹೀಟಿಂಗು, ವೆಂಟಿಲೇಷನು, ಏರ್ ಕಂಡೀಷನ್. ಸೊ ಏರ್ ಕಂಡೀಷನ್ದು ಫಿಕ್ಸ್ ಮಾಡಿರ್ತಾರೆ, ನೀವೆಲ್ಲ ಕಂಪ್ನಿಲೆಲ್ಲ ನೋಡಿರ್ತೀರಾ, ಇಲ್ಲ ಫಿಲಮಲ್ಲೆಲ್ಲ ನೋಡಿರ್ತೀರಾ. ಆ ಮೇಲ್ಗಡೆ ಶೀಟ್ ಇರುತ್ತೆ, ತಗಡು ಥರ ಶೀಟ್ನ ಏನು ಮಾಡಿದ್ರೆ ಬಾಕ್ಸ್ ಟೈಪಲ್ಲೇ ಇದನ್ನು ಮಾಡೋಕ್ಕೆ ಏರ್ ಕಂಡೀಷನ್ ಇದಕ್ಕೆ ಅಂತ ಬಿಟ್ಟಿರ್ತಾರೆ. ಆ ಶೀಟ್ನೆಲ್ಲ ಜಾಯಿಂಟ್ ಮಾಡಬೇಕು ಅಂದರೆ ನಾವೇನು ಮಾಡ್ತೀವಿ, ಫ್ಲಾಟ್ ಹೆಡ್ ರಿವಿಟ್ನ ಯೂಸ್ ಮಾಡ್ತೀವಿ. ಸೊ ಇದು ಸ್ಟ್ಯಾಂಡರ್ಡ್ ಯೂಸಸ್ ಆಫ್ ರಿವಿಟ್ ಹೆಡ್ ಶೇಪ್ಸ್. ಸೊ ನೆಕ್ಸ್ಟ್ ಬಂದು ಅಪ್ಲಿಕೇಶನ್ಸ್ ಆಫ್ ರಿವಿಟೆಡ್ ಜಾಯಿಂಟ್ಸ್. ಸೊ ನೆಕ್ಸ್ಟ್ ಏನಾಗುತ್ತೆ, ರಿವಿಟ್ ಜಾಯಿಂಟ್ಸ್ ಆದಮೇಲೆ, ರಿವಿಟ್ನ ಯೂಸ್ ಮಾಡಾದ್ಮೇಲೆ ಆ ಜಾಯಿಂಟ್ಸ್ ಇರೋದನ್ನ ಎಲ್ಲೆಲ್ಲಿ ಯೂಸ್ ಆಗುತ್ತೆ. ಸೊ ದೆನ್ ಇಟ್ ಈಸ್ ಯೂಸ್ಡ್ ವೇರ್ ವಿ ಹ್ಯಾವ್ ಟು ಅವಾಯ್ಡ್ ಆಫ್ಟರ್ ಥರ್ಮಲ್ ಎಫೆಕ್ಟ್ಸ್ ಆ್ಯಸ್ ಇನ್ ಕೇಸ್ ಆಫ್ ವೆಲ್ಡಿಂಗ್. ಸೊ ವೆಲ್ಡಿಂಗಲ್ಲಿ ಏನಾಗುತ್ತೆ ಅಂದರೆ, ನಾವು ಶೀಟ್ನ ವೆಲ್ಡ್ ಮಾಡಿದಾಗ ಥರ್ಮಲ್ ಎಫೆಕ್ಟ್ ಆಗುತ್ತೆ. ಅಂದರೆ ಟೆಂಪ್ರೇಚರ್ ಜಾಸ್ತಿ ಇರ್ತದೆ ವೆಲ್ಡಿಂಗಲ್ಲಿ, ಎಲ್ಲರಿಗೂ ಗೊತ್ತಿದೆಯಲ್ಲ. ಸೊ ಟೆಂಪ್ರೇಚರ್ ಇರೋದ್ರಿಂದ ಏನಾಗುತ್ತೆ, ಶೀಟ್ದು ಥರ್ಮಲ್ ಎಫೆಕ್ಟ್ ಚೇಂಜ್ ಆಗುತ್ತೆ, ಶೀಟ್ದು ಪ್ರಾಪರ್ಟಿನೇ ಚೇಂಜ್ ಆಗಿಬಿಡುತ್ತೆ ಹೀಟ್ ಮಾಡೋದ್ರಿಂದ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ, ಅಂಥ ಕಡೆ ಏನಾಗುತ್ತೆ, ನಾವು ರಿವಿಟ್ಸ್ನ ಯೂಸ್ ಮಾಡಬೇಕಾಗುತ್ತೆ. ದೆನ್ ಯೂಸ್ಡ್ ಫಾರ್ ಮೆಟಲ್ಸ್ ವಿಚ್ ಹ್ಯಾವ್ ಪೂರ್ ವೆಲ್ಡಬಿಲಿಟಿ. ಫಾರ್ ಎಕ್ಸಾಂಪಲ್ ಯಾವ್ದಾರ ಒಂದು, ಈಗ ಪ್ಲಾಸ್ಟಿಕ್ ತೊಗೊಂಡು ಪ್ಲಾಸ್ಟಿಕ್ನ ನೀವು ಜಾಯಿನ್ ಮಾಡಬೇಕು ಅಂತಂದರೆ ನೀವು ಅಲ್ಲಿ ವೆಲ್ಡಿಂಗ್ ಮಾಡೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ, ನೀವು ಹೋಲ್ ಕ್ರಿಯೇಟ್ ಮಾಡಿಬಿಟ್ಟು ನಾವೇನು ಮಾಡಬೇಕು, ರಿವಿಟ್ನ ಪ್ಲೇಸ್ ಮಾಡಬೇಕಾಗುತ್ತೆ. ಪೂರ್ ವೆಲ್ಡಬಿಲಿಟಿ ಮಾಡೋಕ್ಕಾಗದೇ ಇರುವಂಥ ಜಾಗದಲ್ಲಿ ನಾವು ರಿವಿಟ್ನ ಯೂಸ್ ಮಾಡ್ತೀವಿ. ದೆನ್ ಯೂಸ್ಡ್ ಫಾರ್ ಹೆಟ್ರೋಜಿನಿಯಸ್ ಮೆಟೀರಿಯಲ್ಸ್ ಲೈಕ್ ಆಸ್ಬೆಸ್ಟಸ್, ಫ್ರಿಕ್ಷನ್ ಲೈನಿಂಗ್ ಆ್ಯಂಡ್ ಸ್ಟೀಲ್. ಸೊ ಈಗ ನೋಡಿ, ಫ್ರಿಕ್ಷನ್ ಲೈನಿಂಗ್ ಬಂದು ಬೇರೆ ಮೆಟೀರಿಯಲ್ಲು, ಸ್ಟೀಲ್ ಬಂದು ಅದು ಡಿಫ್ರೆಂಟ್ ಮೆಟೀರಿಯಲ್ಲು. ಸೊ ಎರಡೂ ಮೆಟೀರಿಯಲ್ಲು ಡಿಫ್ರೆಂಟ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಅಂಥ ಮೆಟೀರಿಯಲ್ನ ನಾವೇನು ಮಾಡಬೇಕು, ಜಾಯಿನ್ ಮಾಡಬೇಕು ಅಂದರೆ ವೆಲ್ಡಿಂಗು ಇಟ್ಸ್ ಇಂಪಾಸಿಬಲ್. ಯಾಕೆಂದರೆ ಸೊ ವೆಲ್ಡಿಂಗು ನಾವು ಥರ್ಮಲ್ ಎಫೆಕ್ಟ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ಒಂದು ಮೆಟೀರಿಯಲ್ ಮಾತ್ರ ಮಾಡಬೇಕಾಗುತ್ತೆ, ಎರಡೂ ಮೆಟೀರಿಯಲ್ನ ತಗೊಳಕ್ಕಾಗಲ್ಲ ಕಂಡೀಷನ್ಸು. ಸೊ ಅಂಥ ಕಡೆ ಹೆಟ್ರೋಜಿನಿಯಸ್ ಮೆಟೀರಿಯಲ್ಸ್ ಎಲ್ಲಿ ಯೂಸ್ ಆಗ್ತದೆ, ಸೊ ಅಂಥ ಕಡೆ ನಾವೇನು ಮಾಡ್ತೀವಿ, ಜಾಯಿಂಟ್ ಮಾಡಬೇಕು ಅಂದರೆ ವಿ ಆರ್ ಯೂಸಿಂಗ್ ರಿವಿಟೆಡ್ ಜಾಯಿಂಟ್ಸ್. Then as welded joints have poor vibration damping capabilities, so where required rivets are used in place of it. ಸೊ ಡ್ಯಾಂಪಿಂಗ್ ಅಂದರೆ ವೈಬ್ರೇಷನ್ನು ಜಾಸ್ತಿ ಆಗುತ್ತೆ. ವೆಲ್ಡಿಂಗ್ ಮಾಡಿದ್ದಾಗ ಏನಾಗುತ್ತೆ, ವೈಬ್ರೇಷನ್ನು ವೆಲ್ಡಿಂಗ್ ಜಾಯಿಂಟ್ ನಾವು ಯೂಸ್ ಮಾಡಿದಾಗ ಏನಾಗುತ್ತೆ, ವೈಬ್ರೇಷನ್ನ ಅವಾಯ್ಡ್ ಮಾಡೋದು, ಅದ್ರ ಜೊತೆಗೆ ವೈಬ್ರೇಟ್ ಆಗುತ್ತೆ. ಸೊ ಅಂಥ ಕಡೆ ಏನು ಮಾಡಬೇಕು ಅಂದರೆ ನಾವು ರಿವಿಟೆಡ್ ಜಾಯಿಂಟ್ಸ್ನ ಯೂಸ್ ಮಾಡ್ತೀವಿ. ದೆನ್ ಯೂಸ್ಡ್ ಫಾರ್ ಏರ್ಕ್ರಾಫ್ಟ್ ಸ್ಟ್ರಕ್ಚರ್ ವೇರ್ ಅಲ್ಯೂಮಿನಿಯಮ್ ಈಸ್ ಯೂಸ್ಡ್. ಸೊ ಏನಾಗುತ್ತೆ ಅಂದರೆ, ಏರ್ಕ್ರಾಫ್ಟ್ ಸ್ಟ್ರಕ್ಚರಲ್ಲೆಲ್ಲ ಅಲ್ಯೂಮಿನಿಯಮ್ನ ಯೂಸ್ ಮಾಡ್ತೀವಲ್ಲ, ಸೊ ಅಲ್ಲೆಲ್ಲ ಫುಲ್ ನಾವೇನು ಮಾಡ್ತೀವಿ, ರಿವಿಟೆಡ್ ಜಾಯಿಂಟ್ಸ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಈಸ್ ಅಡ್ವಾಂಟೇಜ್ ಆಫ್ ರಿವಿಟೆಡ್ ಜಾಯಿಂಟ್ಸ್. ಇಟ್ ಈಸ್ ಮೋರ್ ರಿಲಯಬಲ್. ಸೊ ಈಸಿಯಾಗಿ ನಮಗೆ ಸಿಗುತ್ತೆ, ಯಾವುದೇ ರೀತಿ ಕಷ್ಟ ಇಲ್ಲ. ಚಿಕ್ಕ ರಿವಿಟ್ಸ್ ಅದೆಲ್ಲ ಏನಾಗುತ್ತೆ, ಯಾವುದೇ ರೀತಿ ಕಾಂಪ್ಲಿಕೇಟೆಡ್ ಇಲ್ಲ, ರಿಲಯಬಲ್ ಆಗಿ ಸಿಗುತ್ತೆ. ಇಟ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಫಾರ್ ನಾನ್ ಫೆರಸ್ ಮೆಟಲ್ಸ್. ಸೊ ಹೇಳೋದು ನಾನ್ ಫೆರಸ್ ಮೆಟಲ್ಸ್ ಅಂದರೆ ಪ್ಲಾಸ್ಟಿಕ್ಕು, ಅದು ಇದು ಕಬ್ಬರು, ಅಂಥ ಕಡೆ ಮೆಟೀರಿಯಲ್ನ ಜಾಯಿನ್ ಮಾಡಬೇಕು ಅಂದಾಗ ನಾವೇನು ಮಾಡಬೇಕಾಗುತ್ತೆ, riveted joints ಈಸಿಯಾಗಿ ಯೂಸ್ ಮಾಡ್ಬೋದು. ಇಸ್ ಎ ಅಡ್ವಾಂಟೇಜ್. ದೆನ್ ಪಾರ್ಟ್ಸ್ ಅಸೆಂಬಲ್ಡ್ ಬೈ ರಿವಿಟೆಡ್ ಜಾಯಿಂಟ್ ಡು ನಾಟ್ ಹ್ಯಾವ್ ಎನಿ ಥರ್ಮಲ್ ಆಫ್ಟರ್ ಎಫೆಕ್ಟ್ಸ್. ಸೊ ಥರ್ಮಲ್ ಎಫೆಕ್ಟ್ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಇಟ್ಸ್ ಕ್ವಾಲಿಟಿ ಇನ್ಸ್ಪೆಕ್ಷನ್ ಈಸಿ ಆ್ಯಂಡ್ ಚೀಪ್. ಸೊ ನಾವು ಒಂದ್ಸರಿ ರಿವಿಟೆಡ್ ಜಾಯಿಂಟ್ ಆದಮೇಲೆ ಚೆಕ್ ಮಾಡಬೇಕು ಅಂದರೆ ಈಸಿಯಾಗಿ ಚೆಕ್ ಮಾಡ್ಬೋದು, ಎರಡು ಕಡೆ ಕರೆಕ್ಟಾಗಿ ಫಿಟ್ ಆಗಿದೆಯಾ, ಶೀಟ್ ಏನು ಇದಾಗಿದೆಯಾ ಅಂತ. ಸೊ ಅದಕ್ಕೇನು ಜಾಸ್ತಿ ಇನ್ಸ್ಪೆಕ್ಷನ್ ಕಾಸ್ಟು ಏನೋ ಬರೋದಿಲ್ಲ, ಇನ್ಸ್ಪೆಕ್ಷನ್ ಈಸಿಯಾಗಿ ಮುಗುತ್ತೆ, ಫುಲ್ ಚೀಪಾಗುತ್ತೆ. ದೆನ್ ವೆನ್ ಪಾರ್ಟ್ಸ್ ಆರ್ ಡಿಸ್ಮೆಂಟಲ್ಡ್, ರಿವಿಟ್ಸ್ ಪಾರ್ಟ್ಸ್ ಹ್ಯಾವ್ ಲೆಸ್ ಡ್ಯಾಮೇಜ್ ಕಂಪೇರ್ಡ್ ಟು ದಿ ವೆಲ್ಡೆಡ್ ಪಾರ್ಟ್ಸ್.
ಸೊ ಈಗ ನೋಡಿ 4 ಅಥವಾ 5 ರಿವಿಟ್ನ ಯೂಸ್ ಮಾಡ್ತೀವಿ. ಎಲ್ಲ ಒಂದು ಕಡೆ ಒಂದು ರಿವಿಟ್ನ ತೆಗೆದುಬಿಟ್ಟು ಅಡ್ಜಸ್ಟ್ ಮಾಡಬೇಕು ಅಂದರೆ ಅದೊಂದು ರಿವಿಟ್ನ ಬೇಕಾದ್ರೆ ಕಟ್ ಮಾಡಿಬಿಟ್ಟು ನಾವು ಅಸೆಂಬ್ಲಿ ಮಾಡ್ಬೋದು. ಅದೇ ವೆಲ್ಡಿಂಗಲ್ಲಿ ಹಂಗಾಗಲ್ಲ. ಟೋಟಲ್ ನೀವು ಏನು ಥಿಕ್ನೆಸ್ ಆಫ್ ಮೆಟಲ್ ಫುಲ್ 2 ಪ್ಲೇಟ್ ಜಾಯಿನ್ ಮಾಡಿರ್ತೀರ ಅಷ್ಟು ಫಸ್ಟು ಫುಲ್ಲು ಏನಾಗುತ್ತೆ ಜಾಯಿಂಟು ನಾವು ತೆಗಿಬೇಕಾದಾಗ ಫುಲ್ಲು ಶೀಟ್ಸು ವೇಸ್ಟ್ ಆಗುತ್ತೆ ಮತ್ತು ಆ ಇಡೀ ಪ್ರೋಸೆಸ್ಸೇ ವೇಸ್ಟ್ ಮತ್ತೆ ಇನ್ನೊಂದು ಸರಿ ಮಾಡಬೇಕಾಗುತ್ತೆ. ಸೊ ಹಾಗೆ ಆಲ್ಸೋ ಸಮ್ ಆಫ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ರಿವಿಟೆಡ್ ಜಾಯಿಂಟ್ಸ್ ಡ್ಯೂ ಟು ಹೋಲ್ಸ್ ಪ್ಲೇಟ್ಸ್ ಬಿಕಮ್ ವೀಕ್. ನಾವೇನು ಮಾಡ್ತೀವಿ 2 ಪ್ಲೇಟ್ ಜಾಯಿನ್ ಮಾಡಬೇಕು ಅಂದರೆ ಹೋಲ್ ಕ್ರಿಯೇಟ್ ಮಾಡಲೇಬೇಕು, ಪಂಚಿಂಗ್ ಮಾಡಬೇಕು ಅಥವಾ ಹೋಲ್ ಕ್ರಿಯೇಟ್ ಮಾಡಲೇಬೇಕು. ಸೊ ಒಂದು ಸರಿ ನಾವು ಹೋಲ್ನ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ ಆ ಒಂದು ಮೆಟೀರಿಯಲ್ದು ಏನಾಗುತ್ತೆ ಸ್ಟ್ರೆಂತ್ ಬಂದು ವೀಕ್ ಆಗೇ ಆಗುತ್ತೆ. ಸೊ ಲೇಬರ್ ಕಾಸ್ಟ್ ಈಸ್ ಮೋರ್. ಯಾಕಂದ್ರೆ ಲೇಬರ್ ಕಾಸ್ಟ್ ಈಸ್ ಮೋರ್. ವೆಲ್ಡಿಂಗ್ ಅಂದರೆ ಒಂದು ಸರಿ ನಾವು ವೆಲ್ಡ್ನ ಜಾಯಿಂಟ್ ಮಾಡ್ಕೊಂಡು ಹಿಂಗೆ ಹೋಗ್ಬಿಡ್ತೀವಿ. ಇದರಲ್ಲಿ ಏನಂದರೆ ನಂಬರ್ ಆಫ್ ರಿವಿಟ್ಸ್ನ ನಾವು ಪ್ಲೇಸ್ ಮಾಡೋದ್ರಿಂದ ಏನಾಗುತ್ತೆ ಟೈಮು ಜಾಸ್ತಿ ತೊಗೊಳುತ್ತೆ. ಸೊ ಟೈಮ್ ಜಾಸ್ತಿ ತೊಗೊಳ್ತು ಅಂದರೆ ಆಟೋಮೆಟಿಕಾಗಿ ಲೇಬರ್ ಕಾಸ್ಟ್ ಏನಾಗುತ್ತೆ ಇನ್ಕ್ರೀಸ್ ಆಗೇ ಆಗುತ್ತೆ. ಸೊ ಲೇಬರ್ ಕಾಸ್ಟ್ ಈಸ್ ಮೋರ್. ಓವರ್ ಆಲ್ ಕಾಸ್ಟ್ ಆಫ್ ರಿವಿಟೆಡ್ ಜಾಯಿಂಟ್ಸ್ ಈಸ್ ಮೋರ್. ಸೊ ನಾವು ಓವರಾಲಾಗಿ ತೊಗೊತೀವಿ ಅಂದರೆ ಸೊ ನಾವು ಈ ಒಂದು ಎಷ್ಟೋ ಒಂದು 1 ಮೀಟ್ರ್ 2 ಮೀಟ್ರ್ ಪ್ಲೇಟ್ನ ಜಾಯಿಂಟ್ ಮಾಡಬೇಕು ಅಂದರೆ ಸೊ ನಂಬರ್ ಆಫ್ ರಿವಿಟ್ಸ್ ಆಗಬೇಕಾಗುತ್ತೆ. ಸೊ ಆ ನಂಬರ್ ಆಫ್ ರಿವಿಟ್ಸ್ ಹಾಕಬೇಕು ಅಂದರೆ ರಿವಿಟ್ಸ್ ಕಾಸ್ಟು ಲೇಬರ್ ಕಾಸ್ಟು ಎಲ್ಲ ತೊಗೊಂತು ಅಂದರೆ ಓವರಾಲ್ ಆಗಿ ಏನಾಗುತ್ತೆ ಟೈಮು ಎಲ್ಲ ನೋಡಿದ್ವಿ ಓವರಾಲ್ ಆಗಿ. ಸೊ ಏನಾಗುತ್ತೆ ರಿವಿಟೆಡ್ ಜಾಯಿಂಟ್ ಓವರಾಲ್ ಕಾಸ್ಟ್ ಈಸ್ ಮೋರ್. ದೇ ಹ್ಯಾವ್ ಮೋರ್ ವೆಯ್ಟ್ ದ್ಯಾನ್ ವೆಲ್ಡೆಡ್ ಜಾಯಿಂಟ್ಸ್. ಸೊ ವೆಲ್ಡೆಡ್ ಜಾಯಿಂಟ್ಸ್ ಏನಾದರೆ ಫ್ಲಕ್ಸ್ ಯೂಸ್ ಮಾಡ್ಕೋತೀವಿ. ಫ್ಲಕ್ಸ್ದು ಏನಪ್ಪ ಅಂದರೆ ಅದು ಪೌಡ್ರ್ ಥರ ಇರುತ್ತೆ, ಅದು ಹೀಟ್ ಆದಾಗ ಮತ್ತು ಹಾರ್ಡ್ ಆಗುತ್ತೆ ಒಂದು ಸರಿ ಕೂಲ್ ಆದಮೇಲೆ. ಸೊ ಅದೇನಾಗುತ್ತೆ ವೆಯ್ಟು ಜಾಸ್ತಿ ಕಾಣೋಲ್ಲ. ಬಟ್ ಇದರಲ್ಲಿ ಏನಾಗುತ್ತೆ ನಾವು ನಮ್ಮ ಎಕ್ಸ್ಟ್ರಾ ರಿವಿಟ್ಸ್ನ ಆ್ಯಡ್ ಮಾಡೋದ್ರಿಂದ ಸೊ ನಂಬರ್ ಆಫ್ ರಿವಿಟ್ಸ್ ಜಾಸ್ತಿ ಯೂಸ್ ಮಾಡೋದ್ರಿಂದ ದೇ ಹ್ಯಾವ್ ಮೋರ್ ವೆಯ್ಟ್. ವೆಲ್ಡಿಂಗ್ ಕಂಪೇರ್ ಮಾಡಿದ್ರೆ ವೆಲ್ಡೆಡ್ ಜಾಯಿಂಟ್ಸ್ಗೆ ರಿವಿಟೆಡ್ ಜಾಯಿಂಟ್ಸು ವೆಯ್ಟು ಜಾಸ್ತಿ ಬರುತ್ತೆ. ರಿವಿಟಿಂಗ್ ಪ್ರೋಸೆಸ್ ಕ್ರಿಯೇಟ್ಸ್ ಮೋರ್ ನಾಯ್ಸ್. ಸೊ ವೆಲ್ಡಿಂಗಲ್ಲಿ ಏನು ಮಾಡ್ತೀವಿ ವೆಲ್ಡಿಂಗ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ರಿವಿಟಿಂಗಲ್ಲಿ ಏನಾಗುತ್ತೆ ಅಂದರೆ ನಾಯ್ಸ್ ಬರುತ್ತೆ, ಯಾಕಂದರೆ ಹ್ಯಾಮ್ರಿಂಗ್ ಮಾಡಲೇಬೇಕು ನಾವು. ಸೊ ಒಂದು ಸರಿ ರಿವಿಟ್ನ ಹೋಲ ಕ್ರಿಯೇಟ್ ಮಾಡಿಬಿಟ್ಟು ರಿವರ್ಸ್ ಡೈರೆಕ್ಷನಲ್ಲಿ ಫೋರ್ಸ್ ಅಪ್ಲೈ ಮಾಡಬೇಕು ಅಥವಾ ಹ್ಯಾಮ್ರಿಂಗ್ ಮಾಡಬೇಕು. ಸೊ ಅಂಥ ಕಡೆ ಏನಾಗುತ್ತೆ ನಾಯ್ಸು ಬಂದೇ ಬರುತ್ತೆ ಕಂಪೇರ್ ಟು ವೆಲ್ಡಿಂಗು. ದೆನ್ ಸ್ಟ್ರೆಸ್ ಕಾನ್ಸಂಟ್ರೇಷನ್ ನಿಯರ್ ಹೋಲ್ಸ್. ಸೊ ಡ್ರಿಲ್ ಮಾಡಿ ಹೋಲ್ನ ಜನ್ರೇಟ್ ಮಾಡ್ತೀವಿ ಅಂದರೆ ಅಲ್ಲಿ ಸ್ಟ್ರೆಸ್ ಕಾನ್ಸಂಟ್ರೇಷನ್ ಅಂದರೆ ಸೊ ನಾವು ರಿವಿಟ್ನ ಅಪ್ಲೈ ಮಾಡಿದ್ವಿ ಪ್ರೆಷರ್ ಏನಾದ್ರು ಜಾಸ್ತಿ ಆಯಿತು ಅಂದರೆ ಅಲ್ಲಿ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ, ಕ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ, ಅಲ್ಲಿ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಸೊ ಅಲ್ಲೇನಾದ್ರು ಜಾಸ್ತಿ ಲೋಡ್ ಅಪ್ಲೈ ಆಯಿತು ಅಂದರೆ ಅಲ್ಲಿ ಬ್ರೇಕ್ ಆಗುತ್ತೆ, ಶೀಟು ಬ್ರೇಕ್ ಆಗುತ್ತೆ. ಸೊ ದೀಸ್ ಆರ್ ಆಲ್ ದಿ disadvantages of riveted joints. So then different types of riveted joints: single riveted lap joint, double riveted lap joint, single strap butt joint, double strap butt joint. ಸೊ ಇಲ್ಲೇನಾಗುತ್ತೆ ಸಿಂಗಲ್ ರಿವಿಟೆಡ್ ಲ್ಯಾಪ್ ಜಾಯಿಂಟ್ ಅಂದರೆ ಸೊ ಒಂದು ಶೀಟ್ ಮೇಲೆ ಇನ್ನೊಂದು ಶೀಟು ಓವರ್ಲೇ ಆಗಿರುತ್ತೆ. ಆ ಶೀಟ್ ಮೇಲೆ ನಾವೇನು ಮಾಡ್ತೀವಿ ಮಾರ್ಕ್ ಮಾಡಿಬಿಟ್ಟು ಡ್ರಿಲ್ ಮಾಡಿ ರಿವಿಟ್ನ ಪ್ಲೇಸ್ ಮಾಡ್ತೀವಿ, ಜಾಯಿಂಟ್ ಮಾಡ್ತೀವಿ. ಅದು ಸಿಂಗಲ್ ರಿವಿಟೆಡ್ ಲ್ಯಾಪ್ ಜಾಯಿಂಟ್. ಸೊ ಡಬಲ್ ರಿವಿಟೆಡ್ ಲ್ಯಾಪ್ ಜಾಯಿಂಟ್ ಅಂದರೆ ಸೇಮ್ ಒಂದು ಶೀಟ್ ಮೇಲೆ ಇನ್ನೊಂದು ಶೀಟ್ನ ಪ್ಲೇಸ್ ಮಾಡ್ತೀವಿ. ಬಟ್ 2 ಕಾಲಮ್ ಅಥವಾ 2 ರೋ ಅಲ್ಲಿ ನಾವೇನು ಮಾಡ್ತೀವಿ ರಿವಿಟ್ಸ್ನ ಪ್ಲೇಸ್ ಮಾಡ್ತಾ ಹೋಗ್ತೀವಿ ಜಾಯಿಂಟ್ ಮಾಡಿ. ಯಾಕಂದರೆ ಸೊ 2 ಕಾಲಮಲ್ಲಿ ನಾವು ರಿವಿಟ್ಸ್ನ ಜಾಯಿಂಟ್ಸ್ ಪ್ಲೇಸ್ ಮಾಡೋದ್ರಿಂದ ಏನಾಗುತ್ತೆ ಇನ್ನೂ ಜಾಯ್ನಿಂಗ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಶೀಟ್ದು 2 ಫಿಕ್ಸಿಂಗ್ ಆಗಿರುತ್ತಲ್ಲ ಕಪ್ಲಿಂಗು ಅದೇನಾಗುತ್ತೆ ಜಾಯಿಂಟು ಸ್ಟ್ರೆಂತ್ ಆಗಿರುತ್ತೆ, ಈಸಿಯಾಗಿ ಬಿಟ್ಕೊಳ್ಳಲ್ಲ. ದೆನ್ ಸಿಂಗಲ್ ಸ್ಟ್ರಾಪ್ ಬಟ್ ಜಾಯಿಂಟ್. ಸಿಂಗಲ್ ಸ್ಟ್ರಾಪ್ ಬಟ್ ಜಾಯಿಂಟ್ ಅಂದರೆ 2 ಪ್ಲೇಟ್ನ ಪ್ಲೇಸ್ ಮಾಡಿ ನಾವೇನು ಮಾಡ್ತೀವಿ ಒಂದು ಎಕ್ಸ್ಟ್ರಾ ಕವರ್ ಪ್ಲೇಟ್ನ ಯೂಸ್ ಮಾಡ್ತೀವಿ. ಆ ಎಕ್ಸ್ಟ್ರಾ ಕವರ್ ಪ್ಲೇಟ್ನ ನಾವು ಇಲ್ಲಿ ಸ್ಟ್ರ್ಯಾಪ್ ಅಂತ ಕರಿತೀವಿ. ಸೊ ದಟ್ ಈಸ್ ಒಂದು ಕವರ್ ಪ್ಲೇಟ್ನ ಯೂಸ್ ಮಾಡ್ತೀವಿ ಟಾಪಲ್ಲಿ, ಅದಕ್ಕೆ ಸಿಂಗಲ್ ಸ್ಟ್ರಾಪ್ ಬಟ್ ಜಾಯಿಂಟ್ ಅಂತ ಕರಿತೀವಿ. ಸೊ ಅದೇ ರೀತಿ 2 ಕವರ್ ಪ್ಲೇಟ್ನ ಯೂಸ್ ಮಾಡ್ತೀವಿ ಟಾಪಲ್ಲೊಂದು ಬಾಟಮಲ್ಲೊಂದು, ಅದಕ್ಕೆ ಡಬಲ್ ಸ್ಟ್ರಾಪ್ ಬಟ್ ಜಾಯಿಂಟ್ ಅಂತ ಕರಿತೀವಿ. ದೆನ್ ಈಗ ಎಕ್ಸಸೈಸ್ ನಂಬರ್ 4. ಸೊ ಎಕ್ಸಸೈಸ್ ನಂಬರ್ 4 ಏನಪ್ಪ ಅಂದರೆ ಪ್ರಾಕ್ಟೀಸ್ ಆನ್ ಮೇಕಿಂಗ್ ಡಬಲ್ ರಿವಿಟೆಡ್ ಲ್ಯಾಪ್ ಜಾಯಿಂಟ್ ಯೂಸಿಂಗ್ ಫ್ಲಾಟ್ ರಿವಿಟ್ ಆಫ್ ಡಯಾಮೀಟರ್ 6. ಸೊ ಏನು ಸ್ಕೆಚ್ ನೋಡ್ತಾ ಇದೆ ಇದು ಫೈನಲ್ ಆಗಿ ಅಸೆಂಬ್ಲಿ ಆಗಿರೋ ಸ್ಕೆಚ್ಚು. ಸೊ ಇದು 2D ಡ್ರಾಯಿಂಗು, ಇದು ರಿವಿಟ್ ಸ್ಕೆಚ್. ರಿವಿಟ್ ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ, ಫ್ಲಾಟ್ ರಿವಿಟಲ್ಲಿ. ಸೊ ಇದು 2D ಮಾಡಲ್, ಡೈಮೆನ್ಷನ್ಸ್ ಎಲ್ಲ ಇದೆ ನಿಮಗೆ ಆ್ಯಸ್ ಪರ್ ಕ್ಯಾಲ್ಕುಲೇಷನ್ ಪ್ರಕಾರ. ಸೊ ನೋಡಿ ಸೇಮ್ 2 ಶೀಟ್ ಇದೆ. ಒಂದು ಶೀಟು ಹೈಟು 70 mm, ಥಿಕ್ನೆಸ್ 60. ಸೆಕೆಂಡ್ ಶೀಟು ಹೈಟು 90 mm, ಥಿಕ್ನೆಸ್ ಒಂದು ಸೆಕೆಂಡ್ 60 mm. ಸೊ ನಾವಿಲ್ಲಿ ಡೈಮೆನ್ಷನ್ ಅಂದರೆ 2 ಕಾಲಮಲ್ಲಿ ಬರಬೇಕಲ್ವ ರಿವಿಟ್ಸು, ಅದಕ್ಕೇನು ಮಾಡಿದ್ದೀವಿ 9 ಅಂತ ತೊಗೊಂಡಿದ್ದೀವಿ ಇಲ್ಲಿ. ಸೊ ದಟ್ ಈಸ್ 1.5D. ಮತ್ತು ಸೆಂಟರ್ ಇಂದ ಇನ್ನೊಂದು ರಿವಿಟ್ ಸೆಂಟ್ರಿಗೆ ಇಲ್ಲಿ 18 ಅಂತಿದೆ. ಸೊ 18 ಅಂದರೆ 3 ಟೈಮ್ಸ್ ಡಯಾಮೀಟರ್ ಅಥವಾ 2D + 6. ಆ್ಯಕ್ಚುಲಿ ಇದರಲ್ಲಿ 2D + 6 ಅಂತ ಬರುತ್ತೆ, ಅದು ಪಿಚ್ ಸರ್ಕಲ್ ಅಂತ. ನೆಕ್ಸ್ಟು ರಿವಿಟ್ದು ಡಯಾಮೀಟರ್ 6 mm, ರಿವಿಟ್ ಹೆಡ್ ಡಯಾಮೀಟರ್ 12 mm, ಪಿಚ್ ಬಂದು 18 mm. ಥಿಕ್ನೆಸ್ ಆಫ್ ದಿ ಶೀಟ್ ಎರಡರದ್ದು ಏನಾದರೆ 0.45 ಅಂದರೆ 26 ಸ್ಕ್ರೂ ವೈರ್ ಗೇಜ್ ಯೂಸ್ ಮಾಡ್ತೀವಿ ಸ್ಟ್ಯಾಂಡರ್ಡು. ಥಿಕ್ನೆಸ್ ಆಫ್ ದಿ ರಿವಿಟ್ ಹೆಡ್ ದಟ್ ಈಸ್ 1.5 mm. ಸೊ ಸ್ಕೇಲ್ ಬಂದು ಡೈಮೆನ್ಷನ್ಸ್ ಎಲ್ಲ 1:1, ಯಾವುದೇ ರೀತಿ ಚೇಂಜಸ್ ಇಲ್ಲ. ಸೊ ಆಲ್ ಡೈಮೆನ್ಷನ್ಸ್ ಆರ್ ಇನ್ mm. ಇಲ್ಲಿ ಕೊಟ್ಟಿರೋ ಎಲ್ಲ ವ್ಯಾಲ್ಯೂಸು mm ಅಲ್ಲಿದೆ. ದೆನ್ ಮೆಟೀರಿಯಲ್ ರಿಕ್ವೈರ್ಡ್.
ಸೊ GI ಶೀಟು ಗ್ಯಾಲ್ವನೈಸ್ಡ್ ಐರನ್ ಶೀಟು ಆಫ್ ಸೈಜ್ 200 mm ಇಂಟು 160 mm ಆಫ್ 26 ಸ್ಕ್ರೂ ವೈರ್ ಗೇಜ್. ಸೊ 26 ಸ್ಕ್ರೂ ವೈರ್ ಗೇಜ್ ಅಂದರೆ 0.45 mm thickness ಆಫ್ ದಿ ಶೀಟ್. ಟೂಲ್ಸ್ ರಿಕ್ವೈರ್ಡು ಸ್ಟೀಲ್ ರೂಲು ಮಾರ್ಕಿಂಗ್ಗೆ, ಮ್ಯಾಲೆಟ್ಟು ಲೆವೆಲಿಂಗ್ ಮಾಡೋದಕ್ಕೆ, ಸ್ಕ್ರೈಬರು ಮಾರ್ಕ್ ಮಾಡೋದಕ್ಕೆ, ಸ್ಟ್ರೈಟ್ ನಿಪ್ಸು ಕಟ್ ಮಾಡೋದಕ್ಕೆ, ಶೀಟ್ನ ಕಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಬೆಂಚ್ ಶಿಯರು ಅಷ್ಟೇ ಕಟಿಂಗ್ ಪರ್ಪಸ್ಸು. ಟ್ರೈ ಸ್ಕ್ವೇರು ಪರ್ಪೆಂಡಿಕ್ಯುಲರ್ ಲೈನು ಪ್ಯಾರಲಲ್ ಲೈನ್ನ ನಾವು ಡ್ರಾ ಮಾಡಬೇಕು ಅಂದರೆ ಮಾರ್ಕಿಂಗೆಲ್ಲ ಯೂಸ್ ಆಗುತ್ತೆ. ಆ್ಯನ್ವಿಲ್ ಬಂದು ಸಪೋರ್ಟಿಂಗ್ ಡಿವೈಸು. ಪಂಚ್ ಆರ್ ಡ್ರಿಲ್, ಸೊ ಪಂಚಿಂಗು ಮತ್ತು ಅಥವಾ ಡ್ರಿಲ್ಲಿಂಗ್ ಮಾಡಲೇಬೇಕು ಶೀಟ್ನ, ರಿವಿಟ್ನ ಜಾಯಿನ್ ಮಾಡಬೇಕು ಅಂದರೆ. ಸೊ ಅದಕ್ಕೆ ಪಂಚ್ ಅಂತ ಬರುತ್ತೆ, ಸೆಂಟರ್ ಪಂಚ್ ಅಂತ, ಅಥವಾ ಡ್ರಿಲ್ ಡಯಾಮೀಟ್ರು ರಿವಿಟ್ ನೋಡಿಕೊಂಡು ಡ್ರಿಲ್ ಬಿಡ್ತು ಡಯಾಮೀಟ್ರ್ ನೋಡಿಕೊಂಡು ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಸೊ ನೆಕ್ಸ್ಟ್ ಈಸ್ ರಿವಿಟ್ಸ್. ಹಿಯರ್ ವಿ ಆರ್ ಯೂಸಿಂಗ್ ದಿ ಫ್ಲ್ಯಾಟ್ ರಿವಿಟ್ ಹೆಡ್. ಫೈನಲಾಗಿ ಹ್ಯಾಮರಿಂಗ್. ಸೊ ರಿವರ್ಸಲ್ಲಿ ಫೋರ್ಸ್ ಅಪ್ಲೈ ಮಾಡಬೇಕು ಅಂದರೆ ಹ್ಯಾಮರಿಂಗ್ ನಾವು ಮಾಡಬೇಕಾಗುತ್ತೆ, ಹ್ಯಾಮರ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ದೀಸ್ ಆರ್ ದಿ ಲಿಸ್ಟ್ ಆಫ್ ಆಪ್ರೇಷನ್ಸ್. ಸೊ ಫಸ್ಟ್ ಈಸ್ ಲೆವೆಲಿಂಗ್. ಸೊ ಶೀಟ್ನ ತೊಗೊಂಡು ನಾವೇನು ಮಾಡ್ತೀವಿ, ಮ್ಯಾಲೆಟಲ್ಲಿ ನೀಟಾಗಿ ಎಲ್ಲೆಲ್ಲಿ ವೇವ್ ಶೇಪಲ್ಲಿದೆ, ಎಲ್ಲೆಲ್ಲಿ ಬೆಂಡಿದೆ ಅದೆಲ್ಲ ನೀಟಾಗಿ ನೋಡಿಕೊಂಡು ಸ್ಟ್ರೈಟಾಗಿ ಲೆವೆಲಿಂಗ್ ಮಾಡ್ಕೋತೀವಿ. ಅದಾದಮೇಲೆ ನೀಟಾಗಿ ಆ್ಯಸ್ ಪರ್ ಡೈಮೆನ್ಷನ್ ಪ್ರಕಾರ ಏನಿದೆ ಅದ್ರ ಪ್ರಕಾರ ಮಾರ್ಕಿಂಗ್ ಮಾಡಿಕೊಂಡು, ಸೊ ನೆಕ್ಸ್ಟು ಸ್ನಿಪ್ನ ಯೂಸ್ ಮಾಡಿಬಿಟ್ಟು ಕಟಿಂಗ್ ಮಾಡ್ತೀವಿ. ಸೊ ಕಟಿಂಗ್ ಆದಮೇಲೆ ಡೈಮೆನ್ಷನ್ಸ್ನೆಲ್ಲ ಮಾರ್ಕ್ ಆಗಿರುತ್ತಲ್ಲ, ರಿವಿಟ್ ಎಲ್ಲೆಲ್ಲಿ ಪ್ಲೇಸ್ ಮಾಡಬೇಕು, ಎಷ್ಟು MM ಎಡ್ಜಿಂದ ಎಷ್ಟು MM ತೊಗೋಬೇಕು, ಪಿಚ್ ಎಷ್ಟು, ಅದೆಲ್ಲ ಮಾರ್ಕ್ ಮಾಡಿರ್ತೀವಲ್ಲ, ಅಲ್ಲೇನು ಮಾಡ್ತೀವಿ ನಾವು ನೀಟಾಗಿ ಸೆಂಟ್ರ್ ಪಂಚ್ ಅಥವಾ ಡ್ರಿಲ್ಲಿಂಗ್ ಮಾಡ್ತೀವಿ ಅಥವಾ ಸೆಂಟ್ರ್ ಪಂಚ್ ಇಟ್ಬಿಟ್ಟು ಪಂಚಿಂಗ್ ಮಾಡ್ತೀವಿ. ಸೊ ಒಂದು ಸಾರಿ ಪಂಚಿಂಗ್ ಆಯ್ತು ಆದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ, ಗ್ರೈಂಡಿಂಗ್. ಯಾಕಂದರೆ ರಿವರ್ಸ್ ಡೈರೆಕ್ಷನಲ್ಲಿ ಒಂದು ಪಂಚ್ ಮಾಡಿದಾಗ ಶೀಟಲ್ಲಿ ಹಿಂದೆಗಡೆ ವೇಸ್ಟ್ ಮೆಟೀರಿಯಲ್ ಏನಾಗುತ್ತೆ ಬರ್ ಟೈಪಲ್ಲಿ ಶಾರ್ಪ್ ಎಡ್ಜಾಗಿ ಕ್ರಿಯೇಟ್ ಆಗಿರುತ್ತೆ. ಸೊ ನಾವು ಅದನ್ನು ರಿಮೂವ್ ಮಾಡಲೇಬೇಕು, ಇಲ್ಲಾಂದರೆ ಏನಾಗುತ್ತೆ ಅಸೆಂಬ್ಲಿ ಕರೆಕ್ಟಾಗಿ ಕೂತ್ಕೊಳ್ಳಲ್ಲ. ಸೊ ಅವಾಗ ಏನು ಮಾಡ್ತೀವಿ ನಾವು, ರಫ್ ಫೈಲ್ ಎಲ್ಲ ಬರುತ್ತೆ ಅಥವಾ ಫಿನಿಶಿಂಗ್ ಫೈಲ್ ಬರುತ್ತೆ, ಅದನ್ನು ಇಟ್ಕೊಂಡು ವೈಸಲ್ಲಿ ಫಿಕ್ಸ್ ಮಾಡಿಬಿಟ್ಟು ನೀಟಾಗಿ ಫೈಲಿಂಗ್ ಮಾಡ್ಕೋತೀವಿ. ಅದು ತೀರಾ ಕಾಂಪ್ಲಿಕೇಟೆಡ್ ಅಂದರೆ, ಕಷ್ಟ ಆಯಿತು ಅಂದರೆ ನಾವೇನು ಮಾಡ್ತೀವಿ, ಈಸಿಯಾಗಿ ಗ್ರೈಂಡಿಂಗ್ ಮಾಡ್ತೀವಿ. ಸೊ ಗ್ರೈಂಡಿಂಗ್ ಮಾಡಿ ಬರ್ನೆಲ್ಲ ರಿಮೂವ್ ಮಾಡ್ತೀವಿ. ಸೊ ಒನ್ಸ್ ಬರ್ ಇಸ್ ರಿಮೂವ್ಡ್, ಸೊ ವಿ ಆರ್ ಪ್ಲೇಸಿಂಗ್ ದಿ ರಿವಿಟ್ಸ್. ಸೊ ರಿವಿಟ್ಸ್ನ ಎಲ್ಲೆಲ್ಲಿ ಮಾರ್ಕ್ ಮಾಡಿ, ಎಲ್ಲೆಲ್ಲಿ ಪಂಚ್ ಮಾಡಿದ್ದೀವಿ ಅಥವಾ ಎಲ್ಲೆಲ್ಲಿ ಡ್ರಿಲ್ಲಿಂಗ್ ಮಾಡ್ತೀವಿ ಅಲ್ಲೆಲ್ಲ ರಿವಿಟ್ನ ಪ್ಲೇಸ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ, ಆಪೋಸಿಟ್ ಡೈರೆಕ್ಷನಲ್ಲಿ ಶೀಟ್ನ ತಿರುಗಿಸ್ಬಿಟ್ಟು ಎರಡು ಅಸೆಂಬ್ಲಿ ಆಗಿರೋ ಶೀಟ್ನ ನಾವೇನು ಮಾಡ್ತೀವಿ, ಹ್ಯಾಮ್ರಿಂಗ್ ಮಾಡ್ತೀವಿ ಅಥವಾ ಫೋರ್ಸ್ ಅಪ್ಲೈ ಮಾಡಿಬಿಟ್ಟು ರಿವರ್ಸ್ ಡೈರೆಕ್ಷನಲ್ಲೂ ಹೆಡ್ನ ಕ್ರಿಯೇಟ್ ಮಾಡ್ಕೋತೀವಿ. ಅವಾಗ ಏನಾಗುತ್ತೆ, ಟೈಟಾಗಿ ರಿವಿಟು ಫಿಟ್ ಆಗುತ್ತೆ. ಸೊ ಎಲ್ಲ ಆಯಿತು ಆದಮೇಲೆ ಫೈನಲ್ ಈಸ್ ಫಿನಿಶಿಂಗ್. ಫಿನಿಶಿಂಗ್ ಇನ್ ದ ಸೆನ್ಸ್ ಇಲ್ಲಿ ಮತ್ತೆಲ್ಲರ ವೇವ್ ಶೇಪ್ ಇತ್ತು ನೀಟಾಗಿ ಮ್ಯಾಲೆಟಲ್ಲಿ ಶೀಟ್ನೆಲ್ಲ ಲೆವೆಲಿಂಗ್ ಮಾಡಿ, ಎಲ್ಲೂ ಲೂಸ್ ಕಾಂಟ್ಯಾಕ್ಟ್ ಇಲ್ದೆಲ್ಲ ರಿವಿಟ್ಸ್ ಎಲ್ಲ ಕರೆಕ್ಟಾಗಿ ಫಿಟ್ ಆಗಿದೆ ಅಂತೆಲ್ಲ ಚೆಕ್ ಮಾಡ್ಕೊಂಡು ನಾವೇನು ಮಾಡ್ತೀವಿ, ಫಿನಿಶಿಂಗ್ ಮಾಡ್ಕೋತೀವಿ. ಮಾಡಲ್ನ ಫಿನಿಶಿಂಗ್ ಅಲ್ಲಿಗೆ ಮೇಕಿಂಗ್ಗೆ ಡಬಲ್ ರಿವಿಟೆಡ್ ಜಾಯಿಂಟು ಕಂಪ್ಲೀಟ್ ಆಗುತ್ತೆ. ಸೊ ಕ್ಯಾಲ್ಕುಲೇಷನ್ಸ್ ನೋಡಿ, ಕ್ಯಾಲ್ಕುಲೇಷನ್ ಬಂದು ರಿವಿಟೆಡ್ ಡಯಾಮೀಟರ್ ನಾವು ಯೂಸ್ ಮಾಡ್ತೀವಿ ಫ್ಲಾಟ್ ಹೆಡ್ ರಿವಿಟು. ಡಯಾಮೀಟರ್ ಆಫ್ ದಿ ಶಾಫ್ಟ್, ಡಯಾಮೀಟರ್ ಆಫ್ ದಿ ರಿವಿಟ್ ಈಸ್ 6 mm. ಪಿಚ್ ಅಂದರೆ ಒಂದು ರಿವಿಟು ಇನ್ನೊಂದು ರಿವಿಟ್ಗೂ ಡಿಸ್ಟೆನ್ಸು 3D, ದಟ್ ಈಸ್ 18 mm. ಸೊ ಮಾರ್ಜಿನ್ ಆ್ಯಸ್ ಯೂಶಲ್ 6 mm ಡಯಾಮೀಟರ್, ಮಾರ್ಜಿನ್ ಈಸ್ ಈಕ್ವಲ್ ಟು ಡಿನೇ. ದೆನ್ ಡಿಸ್ಟೆನ್ಸ್ ಫ್ರಮ್ ಎಡ್ಜ್ ಆಫ್ ದಿ ಪ್ಲೇಟ್ ಟು ನಿಯರೆಸ್ಟ್ ರಿವಿಟ್ ಆಕ್ಸಿಸ್. ಸೊ ಇಲ್ಲಿದೆ ನೋಡಿ, ಒಂದು ಪ್ಲೇಟ್ದು ಎಂಡಿಂದ ನೆಕ್ಸ್ಟು ಯಾವುದು ಸ್ಟಾರ್ಟಿಂಗ್ ಪಾಯಿಂಟ್ ರಿವಿಟ್ ಸಿಗುತ್ತೆ ಅದ್ರದ್ದು ಆ್ಯಕ್ಸಿಸ್ಗೆ ಏನಾಗುತ್ತೆ 1.5 times D ಆಗುತ್ತೆ ಡಿಸ್ಟೆನ್ಸ್. 9 mm ಡಯಾಗ್ರಾಮಲ್ಲಿ ಹೇಳಿದ್ನಲ್ಲ 9 mm ಅಂತ. ದೆನ್ ರೋ ಪಿಚ್ ಫಾರ್ ಚೈನ್ ಫಾರ್ಮೇಷನ್, ದಟ್ ಈಸ್ PRC ಅಂದರೆ ಒಂದು ರಿವಿಟಿಂದ ಇನ್ನೊಂದು ರಿವಿಟ್ಗೆ ರೋ ಕ್ರಿಯೇಟ್ ಆಗುತ್ತಲ್ಲ, ಆ ರಿವಿಟ್ಗೆ ಡಿಸ್ಟೆನ್ಸ್ ಬಂದು 2D + 6. ಸೊ ದಟ್ ಈಸ್ ಚೈನ್ ಫಾರ್ಮೇಷನ್ PRC 2D + 6, ದಟ್ ಈಸ್ 18 mm. ದೆನ್ ರಿವಿಟ್ ಹೆಡ್ ಡಯಾಮೀಟರ್ ಪ್ಲಸ್ ಫ್ಲಾಟ್ ಹೆಡ್ ಯೂಸ್ ಮಾಡ್ತಿದ್ದೀವಿ, 2 times ಡಯಾಮೀಟರ್ ಆಫ್ ದಿ ರಿವಿಟ್ 12 mm. ರಿವಿಟ್ ಹೆಡ್ ಥಿಕ್ನೆಸ್ 0.25D, ದಟ್ ಈಸ್ 0.25 × 6, ದಟ್ಸ್ 1.5 mm. ಪ್ಲೇಟ್ ಥಿಕ್ನೆಸ್ 26 SWG, ದಟ್ ಈಸ್ 0.45 mm. ಸ್ಟ್ಯಾಂಡರ್ಡ್ ಟೇಬಲಿಂದನೇ ತೊಗೊಂಡಿದ್ವಿ. ಪ್ರೊಸೀಜರು, ಒನ್ಸ್ ಅಗೇನ್ ಕಾಪಿ ದಿ ಗಿವನ್ ಡ್ರಾಯಿಂಗ್, collect the tools and sheet metal, draw the layout on the work material, cut the sheet along the marked outline, check the edges of sheet for straightness and perpendicular with the help of tri-square. ಸೊ ನಾವು ಶೀಟ್ನ ಕಟ್ ಮಾಡಿದ್ರೆ ಕರೆಕ್ಟಾಗಿ ಸ್ಟ್ರೈಟ್ ಆಗಿದೆಯಾ ಅಂತ ಚೆಕ್ ಮಾಡಲೇಬೇಕು. ಜೊತೆಗೆ ಪರ್ಪೆಂಡಿಕ್ಯುಲರ್ ಲೈನ್ಸ್ ಏನಾದ್ರು ಡ್ರಾ ಮಾಡಬೇಕು ಅಂದರೆ ಟ್ರೈ-ಸ್ಕ್ವೇರ್ ನಮಗೆ ಹೆಲ್ಪ್ ಆಗುತ್ತೆ. ಸೊ ಟ್ರೈ-ಸ್ಕ್ವೇರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದ್ಸರಿ ಕಟ್ಟೆಲ್ಲ ಆಯ್ತು ಅಂದರೆ ಮಾರ್ಕ್ ದಿ ನೆಸೆಸರಿ ಲೈನ್ಸ್ ಆ್ಯಂಡ್ ಡೈಮೆನ್ಷನ್ಸ್ ಆ್ಯಸ್ ಪರ್ ದಿ ಕ್ಯಾಲ್ಕುಲೇಷನ್ಸ್. ಸ್ಮೂತ್ ಹೋಲ್ಸ್ ಆರ್ ಡ್ರಿಲ್ಡ್ ಅಟ್ ದಿ ಮಾರ್ಕಿಂಗ್ ಪಾಯಿಂಟ್ಸ್. ಸೊ ಮಾರ್ಕಿಂಗ್ ಪಾಯಿಂಟ್ಸಲ್ಲಿ ಹೋಲ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ದೆನ್ ಪ್ಲೇಸ್ ದಿ ರಿವಿಟ್ ಇನ್ ಹೋಲ್ಸ್ ಆ್ಯಂಡ್ ರಿವಿಟಿಂಗ್ ಈಸ್ ಡನ್. ಸೊ ಒಂದ್ಸರಿ ಹೋಲ್ ಕ್ರಿಯೇಟ್ ಆಯಿತು ಅಥವಾ ಪಂಚ್ ಆಗಿ ಮಾರ್ಕ್ ಆಯಿತು ಅಂದರೆ ಸೊ ಏನು ಮಾಡಬೇಕು, ನೆಕ್ಸ್ಟು ರಿವಿಟ್ನ ಪ್ಲೇಸ್ ಮಾಡಿ ರಿವಿಟಿಂಗ್ ಮಾಡೋಣ. ಸೊ ಅಲ್ಲಿಗೆ ಏನಾಗುತ್ತೆ, ಫೈನಲ್ ಕಂಪ್ಲೀಟ್ ಆಗುತ್ತೆ. ಸೊ ಒಂದ್ಸರಿ ಕಂಪ್ಲೀಟಿಂಗ್ ದಿ ಜಾಯಿಂಟ್ ಚೆಕ್ ದಿ ಡೈಮೆನ್ಷನ್ಸ್ ಆ್ಯಂಡ್ ಫಿನಿಶಿಂಗ್ ದಿ ಮಾಡಲ್. ಸೊ ಎಲ್ಲ ಕಂಪ್ಲೀಟ್ ಆಗುತ್ತೆ, ಇಲ್ಲಿಗೆ ಜಾಬು ಕಂಪ್ಲೀಟ್ ಆಗುತ್ತೆ. ಸೊ ಅದರದ್ದು ನಿಮಗೆ ಪ್ರಾಕ್ಟಿಕಲ್ಲಾಗಿ ಸರ್ರು ಎಕ್ಸ್ಪ್ಲೈನ್ ಮಾಡ್ತಾರೆ.
ನೀಟಾಗಿ ಇದನ್ನು ಕಾನ್ಸಂಟ್ರೇಷನ್ ಮಾಡಿ ಅಬ್ಸರ್ವ್ ಮಾಡಿ ಯಾವ ಥರ ಹೆಂಗೆ ಏನು ಅಂತ. ಇವಾಗ ಎಕ್ಸ್ಪೆರಿಮೆಂಟ್ ನಂಬರ್ 4. ಇವಾಗ ಡಬಲ್ ರಿವಿಟೆಡ್ ಲ್ಯಾಪ್ ಜಾಯಿಂಟನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಇದು 70 mm ಇರುತ್ತೆ, ಇದು 60 mm ಇರುತ್ತೆ, ಇದು 90 mm ಇರುತ್ತೆ, ಇದು 70 mm ಇರುತ್ತೆ. ಇವಾಗ ಏನು ಮಾಡಬೇಕು, ನೀವು ಮಾರ್ಕ್ ಮಾಡ್ಕೋಬೇಕು. ಆಲ್ರೆಡಿ ನಾನು ಮಾರ್ಕ್ ಮಾಡಿದ್ದೀನಿ. ಇವಾಗ ಇಲ್ಲಿಂದ 9 mm, ತಿರುಗಿ ನೆಕ್ಸ್ಟು 18 mm, 18 mm ನೆಕ್ಸ್ಟು 9 mm, ಇಲ್ಲಿಂದ ಇಲ್ಲಿಗೆ ಟೋಟಲಾಗಿ 36 mm ಇರುತ್ತೆ. 36 mm ಒಂದು ಲೈನ್ ಹಾಕೋಬೇಕು. ತಿರುಗಿ ಮತ್ತೆ 27 mm ಒಂದು ಮಾರ್ಕ್ ಮಾಡಬೇಕು. ತಿರ್ಗಿ 9 mm ಕೂಡ ಒಂದು ಮಾರ್ಕ್ ಮಾಡಬೇಕಾಗುತ್ತೆ. ತಿರ್ಗಿ ಮೇಲ್ಗಡೆಯಿಂದ ಕೆಳಗಡೆಗೆ ಅಂದರೆ 8 mm ಒಂದು ಮಾರ್ಕ್ ಮಾಡಬೇಕು. ತಿರ್ಗಿ ಇಲ್ಲಿಂದ ಇಲ್ಲಿಗೆ 18 mm ಒಂದು ಮಾರ್ಕ್ ಮಾಡಬೇಕಾಗುತ್ತೆ. ತಿರ್ಗಿ ನೆಕ್ಸ್ಟು 18 mm ಒಂದು ಮಾರ್ಕ್ ಮಾಡಬೇಕಾಗುತ್ತೆ. ತಿರ್ಗಿ ನೆಕ್ಸ್ಟು 18 mm ಮಾರ್ಕ್ ಮಾಡಬೇಕಾಗುತ್ತೆ. ಕೆಳಗಡೆ 8 mm ಕರೆಕ್ಟಾಗಿರುತ್ತೆ. ಇವಾಗ ಏನು ಮಾಡಬೇಕು, ನಾವು ಇದಕ್ಕೆ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ 36 mm ಒಂದು ಮಾರ್ಕ್ ಮಾಡ್ಕೋಬೇಕು. ಯಾಕೆಂದರೆ ಹಿಂಗೆ ಇಟ್ಕೊಂಡು ನೋಡಿದಾಗ ಕರೆಕ್ಟಾಗಿ ಕ್ಲೀನಾಗಿ ನಮಗೆ ಲೆವೆಲ್ ಸಿಕ್ಬಿಡುತ್ತೆ. ಯಾಕಂದರೆ ವೇರಿಯೇಷನ್ ಆಗಲ್ಲ ಈ ಥರ. ಅವಾಗ ಏನು ಮಾಡ್ಬೋದು, ಕೈಯಲ್ಲಿ ಬಿಗಿ ಕರೆಕ್ಟಾಗಿ ಹಿಡ್ಕೋಬೋದು. ಇವಾಗ ಕರೆಕ್ಟಾಗಿದೆ. ನಾವು ಇಲ್ಲಿನೂ ಕೂಡ 10 mm ಇದೆ, ಕೆಳಗಡೆನೂ ಕೂಡ 10 mm ಇದೆ. ಇದು 70, ಇದು 70, ಇದು 90, ಇದು 60, ಇದು 70. ಇವಾಗ ನೋಡಿರಿ, ಇವಾಗ ಆಲ್ರೆಡಿ ನಾನು ಮಾರ್ಕ್ ಮಾಡಿದ್ದೀನಿ. ಇವಾಗ ನಾವು ಪಂಚ್ ಮಾಡ್ಕೊಳ್ಳೋಣ. ನಾವಿವಾಗ ಪಂಚ್ ಮಾಡಿದ್ವಿ. ಪಂಚ್ ಮಾಡಿದ್ದಾದಮೇಲೆ ನೋಡುತ್ತೆ ಕಾಲಮ್ನ ಲೈನಿಗೆ ಕರೆಕ್ಟಾಗಿ ನಾವು ಪಂಚ್ ಮಾಡಿದ್ವಿ. ಇವಾಗ ಬರ್ಸ್ ಬಂದಿರೋದಕ್ಕೆ ನಾವೇ ಮಾಡಬೇಕು, ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ಟು ಈ ಬರ್ಸನ್ನ ರಿಮೂವ್ ಮಾಡಬೇಕಾಗುತ್ತೆ. ಆಗ್ತಾ ಬರೋಣ. ಇವಾಗ ಕಾಲಮ್ ಪ್ರಕಾರ ನಾವೇನು ಮಾಡಿದ್ವಿ, ಡಬಲ್ ರಿವಿಟೆಡ್ ಜಾಯಿಂಟನ್ನು ನಾವು ಫಿಕ್ಸ್ ಮಾಡಿದ್ವಿ. ಇದು ಒಂದು ಲೈನಲ್ಲಿ ಕರೆಕ್ಟಾಗಿದೆ.
ಇವಾಗ ಏನು ಮಾಡಬೇಕು, ಈ ಥರ ಹಿಂಗೆ ಇಟ್ಕೊಂಡು ಹ್ಯಾಮರಿಂಗ್ ಮಾಡಬೇಕಾಗುತ್ತೆ. ಸರ್ ಇದ್ರ ಮೇಲೆ ಮಾಡೋಣ ಸರ್, ಇದಾಗುತ್ತೆ. 8 ರಿವಿಟ್ ಕೂಡ ಇದ್ದಾವೆ. ಇವಾಗ ಏನು ಮಾಡಬೇಕು, ನಾವು ಬಾಲ್ ಪೆನ್ ಹ್ಯಾಮರಲ್ಲಿ ಹ್ಯಾಮರಿಂಗ್ ಮಾಡೋಣ. ಇವಾಗ ನೋಡಿರಿ, ಡಬಲ್ ರಿವಿಟೆಡ್ ಕಾಲಮ್ ಜಾಯಿಂಟ್ ರೆಡಿ ಆಗಿದೆ ನೋಡ್ರಿ. ಹಿಂದ್ಗಡೆ ಏನಾಗಿದೆ, ಇನ್ನು ನಾವು ಫ್ಲಾಟ್ ಹೆಡ್ ರಿವಿಟ್ ಹಾಕ್ಬಿಟ್ಟು ನಾವೇನು ಮಾಡಿದ್ದೀವಿ, ಪಂಚ್ ಮಾಡಿ ರಿವಿಟ್ ಹಾಕ್ಬಿಟ್ಟು ಈ ಕಡೆ ಏನು ಮಾಡಿದ್ದೀವಿ, ಹ್ಯಾಮರಿಂಗ್ ಮಾಡಿದ್ದೀವಿ ಕ್ಲೀನಾಗೆ. ಇದು ಡಬಲ್ ರಿವಿಟೆಡ್ ಲ್ಯಾಪ್ ಜಾಯಿಂಟ್, ಇದು ಸಿಂಗಲ್ ರಿವಿಟೆಡ್ ಲ್ಯಾಪ್ ಜಾಯಿಂಟ್. ಥ್ಯಾಂಕ್ ಯು. ನೋಡಿದ್ರಲ್ಲ ಡಬಲ್ ರಿವಿಟೆಡ್ ಲ್ಯಾಪ್ ಜಾಯಿಂಟ್ ಯಾವ ಥರ ಮಾಡಿದರೆ ಎಕ್ಸ್ಪೆರಿಮೆಂಟ್ ಲ್ಯಾಬಲ್ಲಿ ಅಂತ. ಸೊ ಅಲ್ಲಿ ಗ್ರೈಂಡಿಂಗ್ ಮಾಡಿದ್ದಾರೆ. ಸೊ ನಾವು ಏನಾಗಬೇಕು, ರಿಮೂವ್ ಮಾಡ್ಬೇಕಾದ್ರೆ ಗ್ರೈಂಡಿಂಗ್ ಮಾಡ್ಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ಸೊ ನಮ್ಮ ಲೆವೆಲಲ್ಲಿ ಅಂದರೆ ಸ್ಟೂಡೆಂಟ್ ಲೆವೆಲಲ್ಲಿ ಆ ಥರ ನಾವು ಗ್ರೈಂಡಿಂಗ್ ಮಿಷಿನ್ ತಿರುಗ್ತಾ ಇರ್ಬೇಕಾದ್ರೆ ನಾವು ಹೋಗಿ ಶೀಟ್ ಇಟ್ಬಿಟ್ಟು ಗ್ರೈಂಡಿಂಗ್ ಮಾಡೋದು ತುಂಬ ಎಕ್ಸ್ಪೀರಿಯೆನ್ಸ್ ಬೇಕು. ಸೊ ಆ ಥರ ಎಲ್ಲ ಮಾಡೋದಕ್ಕಿಂತ ಫೈಲಿಂಗ್ ಮಾಡಿ ನಾವು ಏನು ಮಾಡಬೇಕು, ಬರ್ನರ್ ರಿಮೂವ್ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಸೊ ಅಲ್ಲಿಗೆ ನಿಮಗೆ ಫೈನಲ್ ಆಗಿ ಡಬಲ್ ರಿವಿಟೆಡ್ ಲ್ಯಾಪ್ ಜಾಯಿಂಟ್ದು ಎಕ್ಸ್ಪೆರಿಮೆಂಟು ಕಂಪ್ಲೀಟ್ ಆಗುತ್ತೆ. ಸೊ ನೀವು ಇದುವರೆಗೂ ನೋಡಿದ್ರೆ ಪ್ರಾಕ್ಟಿಕಲಾಗಿ ಯಾವ ಥರ ಡಬಲ್ ರಿವಿಟೆಡ್ ಲ್ಯಾಪ್ ಜಾಯಿಂಟ್ನ ಮಾಡೋದು, ಸೊ ಹೆಂಗೆ ಕಟ್ ಮಾಡೋದು, ಏನು ಮಾಡೋದು, ರಿವಿಟ್ ಹೆಂಗೆ ಮಾಡೋದು, ಪಂಚಿಂಗ್ ಹೆಂಗೆ ಮಾಡೋದು ಎಲ್ಲ ನೋಡ್ಕೊಂಡ್ವಿ. ಸೊ ಈಗ ನಾನು ಅದ್ರ ಬಗ್ಗೆ ಸ್ವಲ್ಪ ಕಂಟೆಂಟ್ ಎಲ್ಲ ಇಂಟ್ರೊಡಕ್ಷನ್ ಎಲ್ಲ ಕೇಳ್ಕೊಂಡ್ರಿಲ್ಲ. ಸೊ ಅದ್ರ ಬಗ್ಗೆ ಏನು ಮಾಡೋಣ, ಸ್ವಲ್ಪ ಲೈಟಾಗಿ ನಿಮ್ಮ ಒಂದು IQ ಯಾವ ಥರ ಇದೆ ಹಿಂಗೆ ಅಂತ ಚೆಕ್ ಮಾಡೋಕ್ಕೆ ಸ್ವಲ್ಪ ಒಂದು ಮಲ್ಟಿ ಚಾಯ್ಸ್ ಕ್ವಶನ್ಸ್ನ ಪ್ರಿಪೇರ್ ಮಾಡಿದ್ದೀನಿ. ಸೊ ಅದರಲ್ಲಿ ಕ್ವಶನ್ಸ್ ಹೇಳ್ತೀನಿ. ಸೊ ಆನ್ಸರ್ ಆಮೇಲೆ ಬರುತ್ತೆ, ಬಟ್ ಅದಕ್ಕಿಂತ ಮುಂಚೆ ಥಿಂಕ್ ಮಾಡ್ಕೊಳ್ಳಿ ಏನಿರ್ಬೋದು ಆನ್ಸರು ಅಂತ. ಸೊ ಫಸ್ಟ್, ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಬಿಟ್ವೀನ್ 2 adjacent rivets in the same row measured parallel to the edge of the plate is called. ಸೊ ಒಂದು ರೋ ಹೇಳಿದ್ರೆ, ರೋ ಇಂದ ಇನ್ನೊಂದು ರೋಗೆ ಹೆಡ್ ಇರುತ್ತಲ್ಲ, ರಿವಿಟೆಡ್ ಹೆಡ್ಡು. ಸೊ ಅದ್ರ ಸೆಂಟ್ರಿಂದ ಇನ್ನೊಂದು ಸೆಂಟ್ರಿಗೆ ನಾವೇನು ಮಾಡಿದ್ದೀವಿ, ಅಡ್ಜಸೆಂಟ್ ಸೈಡ್ನ ಮೆಜರ್ಮೆಂಟ್ ಮಾಡ್ತೀವಿ. ಆ ಮೆಜರ್ಮೆಂಟ್ ಮಾಡೋದಕ್ಕೆ ಏನಂತ ಕರಿತೀವಿ, ಲೀಡ್, ಪಿಚ್, ಮಾರ್ಜಿನ್, ಲ್ಯಾಗ್. ಸೊ 2 ರಿವಿಟೆಡ್ ಜಾಯಿಂಟ್ಗೂ ಡಿಸ್ಟೆನ್ಸ್, ಒಂದು ರಿವಿಟಿಂದ ಇನ್ನೊಂದು ರಿವಿಟ್ಗೆ. ಆಪ್ಷನ್ ಬಿ ಪಿಚ್. ನೋಡಿರಲ್ಲ ಡಯಾಗ್ರಾಮಲ್ಲಿ ನೋಡಿದ್ರಲ್ಲ 3D, ಪಿಚ್ ಇಸ್ ಈಕ್ವಲ್ ಟು 3D ಅಂತ ತೋರಿಸಿದ್ರು, ಒಂದು ರಿವಿಟಿಂದ ಇನ್ನೊಂದು ರಿವಿಟ್ಗೆ ಎಷ್ಟಿದೆ ಅಂತ. ಅದಕ್ಕೆ ಪಿಚ್ ಅಂತ ಕರಿತೀವಿ. ಸೊ ಸೆಕೆಂಡ್ ಒನ್, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ರಿವಿಟ್ಸ್ ಈಸ್ ಯೂಸ್ಡ್ ಫಾರ್ ಜನರಲ್ ಸ್ಟ್ರಕ್ಚರಲ್ ವರ್ಕ್. ಸೊ ನಿಮಗೆ ಯೂಸಸ್ ಆಫ್ ರಿವಿಟೆಡ್ ಜಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮಗೆ ಹೇಳಿದೆ, ಸ್ಟ್ರಕ್ಚರಲ್ ವರ್ಕ್ಗೆ ಯಾವ ರಿವಿಟ್ನ ಯೂಸ್ ಮಾಡ್ತೀವಿ ಈ ಆಪ್ಷನ್ಗಳಲ್ಲಿ. ಆಪ್ಷನ್ ಎ ಪ್ಯಾನ್ ಹೆಡ್ ರಿವಿಟ್, ಬಿ ಸ್ನ್ಯಾಪ್ ಹೆಡ್ ರಿವಿಟ್, ಆಪ್ಷನ್ ಸಿ ಫ್ಲಾಟ್ ಹೆಡ್ ರಿವಿಟ್, ಡಿ ಕೌಂಟರ್ ಸ್ಯಾಂಕ್ ಹೆಡ್ ರಿವಿಟ್. ಸೊ ಯಾವ ಟೈಪ್ ಆಫ್ ರಿವಿಟ್ನ ನಾವು ಸ್ಟ್ರಕ್ಚರಲ್ ವರ್ಕ್ಗೆ ಯೂಸ್ ಮಾಡ್ತಿದ್ದೀವಿ. ಆಪ್ಷನ್ ಬಿ ಸ್ನ್ಯಾಪ್ ಹೆಡ್ ರಿವಿಟ್. ಸೊ ಫಸ್ಟ್ ಪಾಯಿಂಟ್ ಐತಲ್ಲ, ಸ್ಟ್ರಕ್ಚರಲ್ ವರ್ಕ್ಗೆ ಅಥವಾ ಮಿಷಿನ್ ಪಾರ್ಟ್ಸ್ಗೆ ನಾವೇನು ಮಾಡಿದ್ದೀವಿ, ಸ್ನ್ಯಾಪ್ ಹೆಡ್ ರಿವಿಟ್ನ ಯೂಸ್ ಮಾಡ್ತೀವಿ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ದಿ ಸೈಜ್ ಆಫ್ ದಿ ಹೋಲ್ ಡ್ರಿಲ್ಡ್ ಇಸ್ ರಿವಿಟಿಂಗ್ ಪ್ಲೇಟ್ ಇಸ್ ಲೆಸ್ ದೆನ್ ದಿ ಆ್ಯಕ್ಚುಯಲ್ ಸೈಜ್ ಆಫ್ ದಿ ರಿವಿಟ್. ಸೊ ನಾವು ಡ್ರಿಲ್ ಮಾಡೋದು ರಿವಿಟ್ ಸೈಜ್ಗಿನ್ನ ಕಡಿಮೆ ಸೈಜ್ ಇರಬೇಕಾ, ಅದು ಕರೆಕ್ಟಾ. ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಬಿಟ್ವೀನ್ ಅಡ್ಜಸೆಂಟ್ ರಿವಿಟ್ಸ್ ಇಸ್ ಕಾಲ್ಡ್ ಮಾರ್ಜಿನ್. ಸೊ ನಾವು ಆಲ್ರೆಡಿ ಫಸ್ಟ್ ಕ್ವಶನ್ ನೋಡಿದ್ದೀವಿ. ಇದಕ್ಕೆ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಟು ಅಡ್ಜಸೆಂಟ್ ರಿವಿಟ್ಸ್ಗೆ ಏನಂತೀವಿ ಅಂತ ನಿಮಗೆ ಮುಂಚೆನೇ ಗೊತ್ತಿದೆ. ಸೊ ಇದು ಮಾರ್ಜಿನ್, ಇದು ಕರೆಕ್ಟಾ. ರಿವಿಟ್ಸ್ ಆರ್ ಜನರಲಿ ಸ್ಪೆಸಿಫೈಡ್ ಬೈ ಇಟ್ ಶಾಂಕ್ ಡಯಾಮೀಟರ್. ಸೊ ನಾವು ರಿವಿಟ್ಸ್ನ ನಾವು ಸ್ಪೆಸಿಫೈ ಮಾಡೋದು ಯಾವುದರಿಂದ, ಶಾಂಕ್ ಡಯಾಮೀಟ್ರಿಂದನಾ.
ಟಿಯರಿಂಗ್ ಇಸ್ ಈಕ್ವಲ್ ಟು 1.5 ಟೈಮ್ಸ್ ದ ಡಯಾಮೀಟರ್ ಆಫ್ ರಿವಿಟ್ ಹೋಲ್. ಸೊ ಟಿಯರಿಂಗ್ ಅನ್ನೋದು ಒಂದು ರಿವಿಟೆಡ್ ಜಾಯಿಂಟಲ್ಲಿ ಡಿಸ್ಅಡ್ವಾಂಟೇಜು. ಸೊ ಅದೇನಾದ್ರು 1.5 ಟೈಮ್ಸ್ ಡಯಾಮೀಟರ್ ಆಫ್ ರಿವಿಟ್ ಹೋಲ್ಕಿಂತ ಈಕ್ವಲ್ ಆಗಿರುತ್ತಾ? ಸೊ ಈ 4ರಲ್ಲಿ ಯಾವುದು ಕರೆಕ್ಟ್? ಸೊ ಕರೆಕ್ಟ್ ಯಾವುದಪ್ಪ ಅಂದರೆ ಆಪ್ಷನ್ ಸಿ, ದಟ್ ಈಸ್ ರಿವಿಟ್ಸ್ ಆರ್ ಜನರಲಿ ಸ್ಪೆಸಿಫೈಡ್ ಬೈ ಇಟ್ಸ್ ಶಾಂಕ್ ಡಯಾಮೀಟರ್. ನಾವು ಆವಾಗಲಿಂದ ಹೇಳ್ಕೊಂಬಂದಲ್ಲ, ಡಿ ರಿವಿಟ್ದ ಡಯಾಮೀಟ್ರು ಡಿ ಇರುತ್ತೆ. ಡಿ ಮೇಲ್ಗಡೆ ನಾವೇನು ಮಾಡ್ತೀವಿ 1.5 ಡಿ, 2.5 ಡಿ, 2 ಡಿ, 3 ಡಿ ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಏನು ಮಾಡಬೇಕು, ರಿವಿಟ್ಸ್ನ ನಾವು ಸ್ಪೆಸಿಫೈ ಮಾಡೋದಂದರೆ ಅದರದ್ದು ಶಾಂಕ್ ಡಯಾಮೀಟ್ರು ಡಿ ಇಂದನೇ ಸ್ಪೆಸಿಫೈ ಮಾಡ್ತೀವಿ. ದೆನ್ ಫೋರ್ತ್ ಕ್ವಶನ್ಸ್, ಇನ್ ಎ ಲ್ಯಾಪ್ ಜಾಯಿಂಟ್. ನೋಡಿ, ಲ್ಯಾಪ್ ಜಾಯಿಂಟಲ್ಲಿ ಇಫ್ ದಿ ಪ್ಲೇಟ್ಸ್ ಆರ್ ಕನೆಕ್ಟೆಡ್ ಟು ಈಚ್ ಅದರ್ ವೆನ್ ದಿ ಜಾಯಿಂಟ್ಸ್ ಈಸ್ ಮೇಡ್ ವಿತ್ 2 rows. ಸೊ ಸಿಂಗಲ್ ರೋಗೆ ಏನಂತ ಕರಿತೀವಿ ಅಂತ ಲಾಸ್ಟ್ ಎಕ್ಸ್ಪೆರಿಮೆಂಟಲ್ಲಿ ನೋಡಿದ್ರೆ 2 ರೋ ಇರುತ್ತೆ. 2 ರೋ ಇತ್ತು ಅಂದರೆ ಅದಕ್ಕೆ ಯಾವುದಂತ ಕರಿತೀವಿ? ಲ್ಯಾಪ್ ಜಾಯಿಂಟಲ್ಲೇ. ಸೊ ಸಿಂಗಲ್ ರಿವಿಟ್ ಬಟ್ ಜಾಯಿಂಟ್ ಅಂತ ಕರಿತೀವ, ಡಬಲ್ ರಿವಿಟ್ ಬಟ್ ಜಾಯಿಂಟ್ ಅಂತ ಕರಿತೀವ, ಸಿಂಗಲ್ ರಿವಿಟೆಡ್ ಲ್ಯಾಪ್ ಜಾಯಿಂಟ್ ಅಂತಾನೆ ಅಥವಾ ಡಬಲ್ ರಿವಿಟೆಡ್ ಲ್ಯಾಪ್ ಜಾಯಿಂಟ್ ಅಂತಾನೆ. 2 ರೋ ಅಲ್ಲಿ ರಿವಿಟ್ಸ್ನ ಪ್ಲೇಸ್ ಮಾಡಿದ್ದೀವಿ. ಈ ಎಕ್ಸ್ಪೆರಿಮೆಂಟ್ ಮಾಡಿದ್ವಲ್ಲ, ಯಾವುದದು? ಎಸ್, ಡಬಲ್ ರಿವಿಟೆಡ್ ಲ್ಯಾಪ್ ಜಾಯಿಂಟ್, ಆಪ್ಷನ್ ಡಿ. ಫಿಫ್ತ್ ಒನ್, ದಿ ಹೈಟ್ ಆಫ್ ಸ್ನ್ಯಾಪೆಡ್ ರಿವಿಟ್ ಇಸ್ ಸ್ಟ್ಯಾಂಡರ್ಡೈಸ್ ಟು. ಸೊ ಟೈಪ್ಸ್ ಆಫ್ ಹೆಡ್ ರಿವಿಟ್ ಹೆಡ್ಡಲ್ಲಿ ನೋಡಿದ್ವಲ್ಲ, ಫಸ್ಟ್ ಒನ್ ರಿವಿಟ್ ಹೆಡ್ ಹೈಟ್ ಎಷ್ಟಿರಬೇಕು? 0.5 ಡಿ, 0.7 ಡಿ, 0.2 ಡಿ, 0.25 ಡಿ. ಫ್ಲ್ಯಾಟ್ ಹೆಡ್ದು 0.25 ಡಿ. ಅದೇ ಸ್ನ್ಯಾಪ್ ಹೆಡ್ದು? ಎಸ್, ಆಪ್ಷನ್ ಬಿ, 0.7 ಡಿ. ದೆನ್ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ರಿವಿಟ್ಸ್ ಈಸ್ ಯೂಸ್ಡ್ ಫಾರ್ HVAC? HVAC ಅಂದರೆ ಗೊತ್ತಲ್ಲ, ಹೀಟಿಂಗು, ವೆಂಟಿಲೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ ವರ್ಕಲ್ಲಿ ಯಾವ ಹೆಡ್ ಯೂಸ್ ಮಾಡ್ತೀವಿ? ಪ್ಯಾನ್ ಹೆಡ್, ಸ್ನ್ಯಾಪ್ ಹೆಡ್, ಫ್ಲ್ಯಾಟ್ ಹೆಡ್, ಕೌಂಟರ್ ಸಂಕ್ ಹೆಡ್. HVAC ಯಾವುದರಲ್ಲಿ ಯಾವುದನ್ನು ಯೂಸ್ ಮಾಡ್ತೀವಿ? ಫ್ಲ್ಯಾಟ್ ಹೆಡ್ ರಿವಿಟ್. ಎಸ್, ಆಪ್ಷನ್ ಸಿ ಇಸ್ ಫ್ಲ್ಯಾಟ್ ಹೆಡ್ ರಿವಿಟ್. ದೆನ್ ಟೋಟಲ್ ನಂಬರ್ ಆಫ್ ರೋಸ್ ಇನ್ ಈಚ್ ಪ್ಲೇಟ್ ಆಫ್ ಡಬಲ್ ರಿವಿಟೆಡ್ ಬಟ್ ಜಾಯಿಂಟ್. ಸೊ ಡಬಲ್ ರಿವಿಟೆಡ್ ಬಟ್ ಜಾಯಿಂಟಲ್ಲಿ 2 ಪ್ಲೇಟ್ನ ನಾವು ಪ್ಲೇಸ್ ಮಾಡಿದ್ದೀವಿ. ಈಚ್ ಪ್ಲೇಟಲ್ಲಿ ಎಷ್ಟೆಷ್ಟು ರಿವಿಟ್ ಇರ್ತಾವಪ್ಪ ಡಬಲ್ ರಿವಿಟ್ ಅಂದರೆ? ಆಪ್ಷನ್ ಸಿ 2. ಡಬಲ್ ರಿವಿಟೆಡ್ ಅಂದರೆ ಬಟ್ ಜಾಯಿಂಟಲ್ಲಿ ಒಂದೊಂದು ಪ್ಲೇಟಲ್ಲೇ 2 ರಿವಿಟ್ನ ಪ್ಲೇಸ್ ಮಾಡ್ತೀವಿ. ಸ್ಕೆಚ್ ನಂಬರ್ 3. ಎ ರಿವಿಟೆಡ್ ಜಾಯಿಂಟ್ ಈಸ್ ಸೂಟಬಲ್ ಫಾರ್. ಸೊ ರಿವಿಟೆಡ್ ಜಾಯಿಂಟ್ನ ಎಲ್ಲಿ ಯೂಸ್ ಮಾಡ್ತೀವಿ? ಲೋ ಟೆಂಪ್ರೇಚರ್ ಇದೆ ಸರ್ವಿಸ್, ಮೀಡಿಯಂ ಟೆಂಪ್ರೇಚರ್ ಸರ್ವಿಸ್, ಹೈ ಟೆಂಪ್ರೇಚರ್ ಸರ್ವಿಸ್. ನೋಡಿ, ಇಟ್ಸ್ ಥರ್ಮಲ್ ಎಫೆಕ್ಟ್ ಇದರಲ್ಲಿ ಅವಾಯ್ಡ್ ಆಗುತ್ತೆ. ಥರ್ಮಲ್ ಎಫೆಕ್ಟು ಮ್ಯಾಟ್ರ್ ಆಗಲ್ಲ. ಸೊ ಅಂದರೆ ಟೆಂಪ್ರೇಚರ್ ಹೈ ಇರೋ ಕಡೆನೂ ಯೂಸ್ ಮಾಡ್ಕೋಬೋದು. ಆಪ್ಷನ್ ಸಿ. ಎ ರಿವಿಟೆಡ್ ಜಾಯಿಂಟ್ ಈಸ್ ಯೂಸ್ಡ್ ಇನ್ ಎ ಪ್ರೆಷರ್ ವೆಸಲ್, ಪೈಪ್, ಸ್ಟ್ರಕ್ಚರ್, ನನ್. ಸೊ ನಿಮ್ಗೆ ಹೇಳೋದ್ನಲ್ಲ, ಪ್ರೆಷರ್ ವೆಸಲಲ್ಲಿ ನಾವೇನು ಮಾಡ್ತೀವಿ? ಪ್ರೆಷರ್ ಔಟ್ ಬಾಡಿನ ಏನು ಮಾಡಬೇಕು, ಜಾಯಿನ್ ಮಾಡಬೇಕು ಅಂದರೆ ನಾವೇನು ಮಾಡ್ತೀವಿ? ರಿವಿಟೆಡ್ ಜಾಯಿಂಟ್ನ ಯೂಸ್ ಮಾಡ್ತೀವಿ. ಸೊ ಪ್ರೆಷರ್ ವೆಸಲಲ್ಲಿ ರಿವಿಟೆಡ್ ಜಾಯಿಂಟ್ಸ್ ಯೂಸ್ ಆಗುತ್ತೆ. ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಸಿ ಆಲ್ಸೋ. ಸೊ ಫಸ್ಟು ಮೇಯ್ನಾಗಿ ಇದು ಸ್ನ್ಯಾಪ್ ಹೆಡ್ ತೊಗೊಂಡಿದ್ವಿ ಅಥವಾ ಇದನ್ನು ತೊಗೊಂಡಿದ್ವಿ. ಸೊ ಅದೇನಾಗುತ್ತೆ? ಸ್ಟ್ರಕ್ಚರಲ್ ವರ್ಕ್ ಅಂತ ಫಸ್ಟ್ ಪಾಯಿಂಟ್ ನೋಡಿದ್ವಲ್ಲ. ಸೊ ಇಟ್ ಈಸ್ ಆಪ್ಷನ್ ಸಿ. ದೆನ್ ಮಾರ್ಜಿನ್ ಈಸ್ ಎ ರಿವಿಟೆಡ್ ಜಾಯಿಂಟ್ ಈಸ್ ಈಕ್ವಲ್ ಟು. ಸೊ ಮಾರ್ಜಿನ್ ಅಂತ ಎಮ್ ಈಸ್ ಈಕ್ವಲ್ ಟು ಡಿ, 5 ಡಿ, 2 ಡಿ, 3 ಡಿ. ಏನು ಎಮ್ ಈಸ್ ಈಕ್ವಲ್ ಟು ಮಾರ್ಜಿನ್ ಸ್ಕೆಚಲ್ಲಿ ನೋಡಿದ್ದೀವಲ್ಲ. ಸೊ ಎಮ್ ಈಸ್ ಈಕ್ವಲ್ ಟು ಡಿ. ಸೊ ಇಲ್ಲಿಗೆ ನಿಮ್ಮದು ಎಲ್ಲ ಕ್ವಶನ್ಸ್ಗೆ ಆನ್ಸರ್ಸು. ದೆನ್ ಡಬಲ್ ರಿವಿಟೆಡ್ ಜಾಯಿಂಟ್ನ ಯಾವ ಥರ ಮಾಡೋದು, ಹೆಂಗೆ ಏನು ಅಂತ ಫುಲ್ ಡೀಟೇಲ್ ಆಗಿ ಪ್ರಾಕ್ಟಿಕಲ್ ಆಗಿ ಹೆಂಗೆ ಮಾಡಬೇಕು ಏನಂತ ಎಲ್ಲ ತಿಳ್ಕೊಂಡಿದ್ದೀರಾ. ರಿವಿಟ್ ಅಂದರೆ ಏನು, ರಿವಿಟ್ ಜಾಯಿಂಟ್ಸ್ ಅಂದರೆ ಏನು, ಎಲ್ಲಿ ಯೂಸ್ ಆಗುತ್ತೆ, ಯಾವ ಟೈಪ್ ಆಫ್ ರಿವಿಟೆಡ್ ಇದೆ, ಯಾವ ಟೈಪ್ ಆಫ್ ರಿವಿಟೆಡ್ ಜಾಯಿಂಟ್ಸ್ ಇದೆ, ಅಪ್ಲಿಕೇಶನ್ ವೈಸ್ ಏನು, ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು. ಸೊ ಎಲ್ಲ ಡೀಟೇಲಾಗಿ ತಿಳ್ಕೊಂಡಿದ್ದೀರಾ. ಸೊ ಏನಪ್ಪ ಅಂದರೆ ಸೇಫಾಗಿ ನೀವು ಏನು ಮಾಡಬೇಕು, ಇದನ್ನು ಎಕ್ಸ್ಪೆರಿಮೆಂಟ್ನ ಆ್ಯಸ್ ಪರ್ ಸಿಲೆಬಸ್ ಪ್ರಕಾರ ಈ ಎಕ್ಸ್ಪೆರಿಮೆಂಟ್ನ ನೀವು ಮಾಡಬೇಕಾಗುತ್ತೆ ಶೀಟ್ ಮೆಟಲ್. ಸೊ ಇದಾದಮೇಲೆ ಸೊ ಫೈನಲ್ಲಾಗಿ ನಮ್ಮ ಒಂದು ಟೀಮ್ ಏನಿದೆ, ಸೊ ನಾವು ಟೀಮ್ ಮೆಂಬರ್ಸು. ಸೊ ಮಾಡ್ರೇಟರ್ ಬಂದು ಮಧು ಸರ್ ಅಂತ, ಸಬ್ಜೆಕ್ಟ್ ಎಕ್ಸ್ಪರ್ಟ್ ನಾಗರಾಜ್ ಮತ್ತು ಗಣೇಶ್ ಕರಡಿ. ನಿಮಗೆ ಪ್ರಾಕ್ಟಿಕಲ್ ಆಗಿ ವಿಡಿಯೋ ಮಾಡಿ ತೋರಿಸ್ತವ್ರು ನಾಗರಾಜ್ ಸರ್. ನೆಕ್ಸ್ಟ್ ಕಂಟೆಂಟ್ ಡೆವಲಪರ್ ಬಂದು ಗಿರೀಶ, ಮಂಜುನಾಥ, ದಿವ್ಯಾ, ಸೋಹೆಲ್ ಪಾಷ. ಸೊ ನಂದು ಎಕ್ಸ್ಪೆರಿಮೆಂಟ್ ನಂಬರ್ 3 ಮತ್ತು 4 ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇನ್ನು ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸ್ನ ಸೊ ಈ ಕೆಳಗಡೆ ಇರುವಂಥ ಕಂಟೆಂಟ್ ಡೆವಲಪರ್ಸ್ ನಿಮಗೆ ವಿಡಿಯೋ ಮೂಲಕ ನಿಮಗೆ ನೀಟಾಗಿ ಎಲ್ಲ ಎಕ್ಸ್ಪೆರಿಮೆಂಟು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಹೀಗೆ ಥ್ಯಾಂಕ್ ಯು ಸೋ ಮಚ್.